ಹಾಯ್ ಫ್ಯೂಚರ್ಸ್ ಲೀಡರ್ಸ್ ಹುಲಿಗಳಿಗೆ ಆಧಾರದ ಸ್ವಾಗತ. ಸೊ ಐ ಥಿಂಕ್ ಯು ಆರ್ ಡೂಯಿಂಗ್ ವೆಲ್. ಓಕೆ, ಟುಡೇ ಕ್ಲಾಸ್ ನಲ್ಲಿ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ ಮತ್ತು ಜಿಕೆ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಬನ್ನಿ ಹುಲಿಗಳೇ. ಮೊದಲನೇ ಕ್ವಶನ್, ಸುನಾಮಿ ಉಂಟಾಗಲು ಇದು ಕಾರಣವಾಗಿದೆ. ಸುನಾಮಿ ಉಂಟಾಗಲು ಇದು ಕಾರಣವಾಗಿದೆ. ಆಪ್ಷನ್ ಚಂಡಮಾರುತ, ಆಪ್ಷನ್ ಬಿ ಭೂಕಂಪ, ಆಪ್ಷನ್ ಸಿ ಉಲ್ಕೆ, ಆಪ್ಷನ್ ಡಿ ಚಂದ್ರನ ಸಾಂದ್ರತೆಯಲ್ಲಿ ಬದಲಾವಣೆ. ಓಕೆ, ಸೊ ಇಂಗ್ಲಿಷ್ ನಲ್ಲಿ ದಿಸ್ ಇಸ್ ವಾಟ್ ಕಾಸ್ಡ್ ದ ಸುನಾಮಿ. ಆಪ್ಷನ್ 1 ಸ್ಟ್ರೋಮ್ ಚಂಡಮಾರುತ, ಆಪ್ಷನ್ ಬಿ ಅರ್ತ್ ಕ್ವಿಕ್, ಆಪ್ಷನ್ ಸಿ ಮೀಟರ್ಸ್, ಆಪ್ಷನ್ ಡಿ ಚೇಂಜ್ ಇನ್ ದ ಡೆನ್ಸಿಟಿ ಆಫ್ ಮೂನ್. ಓಕೆ, ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಸೊ ಆಪ್ಷನ್ ಬಿ ನೇ ಯಾಕೆ ಸರಿಯಾದ ಉತ್ತರ ಅಂತ ಸ್ನೇಹಿತರೆ, ನಮ್ಗೆ ಸುನಾಮಿ ಸ್ನೇಹಿತರೆ ಇನ್ ಡಿಟೇಲ್ ಆಗಿ ಹೋಗೋಣ. ಹೌದಾ? ಸೊ ಸುನಾಮಿ ಯಾವಾಗಲೂ ಸಾಗರ, ಹೌದಾ, ಇವಾಗ ಸಾಗರ ಇರ್ತಲ್ಲ, ಸೊ ಸಾಗರದಲ್ಲಿ ಅಲೆಗಳ ರೂಪದಲ್ಲಿ ಉಂಟಾಗುತ್ತೆ ಸ್ನೇಹಿತರೆ. ಅಲೆಗಳ ರೂಪದಲ್ಲಿ ಜೋರಾಗಿ ಅಪ್ಪಳಿಸ್ತದಲ್ಲ, ಸೊ ಈ ತರ, ಸೊ ಅಲೆಗಳ ರೂಪದಲ್ಲಿ ಉಂಟಾಗುತ್ತೆ ಸ್ನೇಹಿತರೆ ಸುನಾಮಿ. ಸೊ ಅವಾಗ ಭೂಕಂಪ, ಇದು ಅರ್ತ್ ಕ್ವಿಕ್ ಇದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಸ್ರೋ ಇದನ್ನಾಗುತ್ತೆ ಸ್ನೇಹಿತರೆ, ಅಂದ್ರೆ ಅಲೆಗಳ ರೂಪದಲ್ಲಿ ಜೋರಾಗಿ ಅಪ್ಪಳಿಸುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಸುನಾಮಿ ಉಂಟಾಗುತ್ತೆ ಸ್ನೇಹಿತರೆ. ನೀವು ಎಲ್ರೇ ಬೀಚ್ಗೆ ಹೋಗಿದ್ರೆ ಅಲ್ಲಿ ದೂರಿಂದ ನಿಂತು ನೋಡಿದ್ರೆ ಅಲ್ಲಿ ಕಾಣುತ್ತೆ. ಸೊ ಈ ತರ ಅಲೆಗಳು ಬರುತ್ತೆ, ಸ್ಪೀಡ್ ಆಗಿ ಅಲೆಗಳು ಬರುತ್ತೆ. ಸೊ ಅವಾಗ ಇದು ಸುನಾಮಿ ಉಂಟಾಗುತ್ತೆ ಸ್ನೇಹಿತರೆ. ಸೊ ಎದರಿಂದ? ಅರ್ತ್ ಕ್ವಿಕ್ ಇಂದ. ಸೊ ಹೌದಾ, ಇದು ಸುನಾಮಿ ಇದೆಯಲ್ಲ, ಸೊ ಇದು ಸುನಾಮಿ ಜಪಾನ್ ಭಾಷೆಯಿಂದ ಬಂದಿದೆ. ಹೌದಾ? ಜಪಾನ್ ಭಾಷೆಯಿಂದ ಬಂದಿದೆ. ಹೌದಾ? ಭಾಷೆಯಿಂದ ಬಂದಿದೆ. ಹೌದಾ? ಸೊ ಹಂಗೆ ಸ್ನೇಹಿತರೆ, ಇವಾಗ ಅರ್ತ್ ಕ್ವಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೌದಾ? ಅರ್ತ್ ಕ್ವಿಕ್ ಬಗ್ಗೆ. ಸೊ ಇದು ಅರ್ತ್ ಕ್ವಿಕ್ ಇದೆಯಲ್ಲ, ಇದನ್ನ ನಾವು ಅಧ್ಯಯನ ಮಾಡಕ್ಕೆ ಸಿಸ್ಮಾಲಜಿ ಅಂತ ಕರಿತೀವಿ. ಇದು ಸ್ಟಡಿ ಅಬೌಟ್ ಅರ್ತ್ ಕ್ವಿಕ್. ಅರ್ತ್ ಕ್ವಿಕ್ ಏನಂತ ಕರಿತೀವಿ ಸ್ನೇಹಿತರೆ? ಸಿಸ್ಮಾಲಜಿ. ಒಂದ್ ಸೆಕೆಂಡ್, ಸ್ನೇಹಿತರೆ. ಒಂದ್ ಸೆಕೆಂಡ್, ಸಾರಿ. ಹೌದಾ? ದ ಸ್ಟಡಿ ಅಬೌಟ್ earthquake. Seismology. ಒಂದ್ ಸೆಕೆಂಡ್ ಸ್ನೇಹಿತರೆ, ಸಿಸ್ಮಾಲಜಿ ಅಂತ ಕರಿತೀವಿ. ಹೌದಾ? ಸಿಸ್ಮಾಲಜಿ ಅಂತ ಕರಿತೀವಿ. ಹೌದಾ? ಸಾಮಾನ್ಯವಾಗಿ ಭೂಕಂಪಗಳು ಸ್ನೇಹಿತರೆ 10 ಕಿಲೋಮೀಟರ್ ಇಂದ 7 ಕಿಲೋಮೀಟರ್ ಆಳದಲ್ಲಿ ಸ್ನೇಹಿತರೆ, 700 ಕಿಲೋಮೀಟರ್ ಆಳದಲ್ಲಿ ಸಂಭವಿಸುತ್ತೆ ಸ್ನೇಹಿತರೆ.
700 ಕಿಲೋಮೀಟರ್ ಆಳದಲ್ಲಿ ಸಂಭವಿಸುತ್ತದೆ. ಹೌದಾ? ಎಷ್ಟು ಆಳದಲ್ಲಿ ಸಂಭವಿಸುತ್ತದೆ. ಹೌದಾ? ಸೊ ಭೂಕಂಪವನ್ನ ಅಳಿಲಿಕ್ಕೆ ಸ್ನೇಹಿತರೆ ರಿಕ್ಟರ್ ಮಾನ ಅಂತ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಏನು? ರಿಕ್ಟರ್ ಮಾನ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ಇದನ್ನ ಯಾರು ಕಂಡು ಹಿಡಿದ್ರು? ಹೂ ಇಸ್ ಐಡೆಂಟಿಫೈ? ಇದನ್ನು ಚಾರ್ಲ್ಸ್ ರಿಟ್ಟರ್ ಅವರು, ಚಾರ್ಲ್ಸ್ ರಿಟ್ಟರ್ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಅವ್ರು ಕಂಡು ಹಿಡಿದಾರಲ್ಲ, ಸೊ ಅವರೇ ಇಟ್ಟಿದ್ದಾರೆ. ಇದು 1 ಸೆಕೆಂಡ್ ಸ್ನೇಹಿತರೆ. ಚಾರ್ಲ್ಸ್ ರಿಟ್ಟರ್ ಇವ್ರು ಎಲ್ಲಿಯವರು ಸ್ನೇಹಿತರೆ? ಇವರು ಯು ಎಸ್ ಎದವ್ರು ಸ್ನೇಹಿತರೆ. ಯು ಎಸ್ ಎ. ಇವರು 1935ದಲ್ಲಿ ಕಂಡು ಹಿಡಿದಾರೆ ಸ್ನೇಹಿತರೆ ಅದು. ಹೌದಾ? ಸೊ ಹಂಗೆ ಸ್ನೇಹಿತರೆ ಭೂಕಂಪ ಇದೆಯಲ್ಲ, ಸೊ ಅರ್ತ್ ಕ್ವೇಕ್ ಇದೆಯಲ್ಲ, ಇದು ಶಿಲಾಗೋಳದಲ್ಲಿ ಉಗಮ ಆಗುತ್ತಲ್ಲ. ಸೊ ಶಿಲಾಗೋಳದಲ್ಲಿ ಉಗಮ ಆಗುತ್ತಲ್ಲ, ಶಿಲಾಗೋಳದಲ್ಲಿ ಅದಕ್ಕೆ ಫೋಕಸ್ ಅಂತ ಕರೀತಾರೆ ಸ್ನೇಹಿತರೆ. ಫೋಕಸ್ ಅಂದ್ರೆ ಕನ್ನಡದಲ್ಲಿ ಎಫ್ ಎಫ್ ಎಸ್ ಫೋಕಸ್ ಅಂತ ಕರೀತಾರೆ ಸ್ನೇಹಿತರೆ. ಹೌದಾ? ಇದನ್ನು ಕನ್ನಡದಲ್ಲಿ ಭೂಕಂಪ ನಾಭಿ ಏನಂತ ಕರೀತಾರೆ? ಭೂಕಂಪ ನಾಭಿ. ಹೌದಾ? ಸೊ ಹಂಗೆ ಅದಲ್ಲ. ಸೊ ನಮಗ ಈ ಅರ್ತ್ ಕ್ವೇಕ್ ಉಂಟಾಗುತ್ತಲ್ಲ, ಸೊ ಅವಾಗ ನಾವು ಹೆಂಗಂತಂದ್ರೆ ಈಗ ಭೂಮಿ ಮೇಲೆ ಬರ್ತದೆ. ಹೌದಾ? ಅಂದ್ರೆ ಶಿಲೆಗಳ ಎಲ್ಲ ಇದಕ್ ಮಾಡ್ಕೊಂಡು ಸೊ ನಿಧಾನವಾಗಿ ಅಂದ್ರೆ ಸ್ಪೀಡ್ ಇದ್ದೇ ಇರುತ್ತೆ. ಸೊ ಅದು ಬಂದಾಗ ಆ ಭೂಮಿಗೆ ಲಂಬವಾಗಿ ಅದಕ್ಕ ಎಪಿಸೆಂಟರ್ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಎಪಿಸೆಂಟರ್ ಅಂತ ಕರೀತಾರೆ. ಭೂಮಿಗೆ ಲಂಬವಾಗಿ, ಭೂಮಿಯ ಹೊರಭಾಗಕ್ಕೆ ಭೂಕಂಪ ಅಲೆಗಳು ತಲುಪುವ ಬಿಂದುವನ್ನ ಎಪಿಸೆಂಟರ್ ಅಂತ ಕರೀತಾರೆ. ಹೌದಾ? ಓಕೆ. ಸೊ ಸ್ನೇಹಿತರೆ ಇನ್ನ ಈ ಅರ್ತ್ ಕ್ವಿಕ್ ಆಗುವ ಮುಂಚೆನೆ ಬಿಫೋರ್ ಒಂದು ಗ್ಯಾಸ್ ಹೊರ ಬರುತ್ತೆ ಸ್ನೇಹಿತರೆ. ಸೊ ಅದೇ ಗ್ಯಾಸು ರೆಡಾನ್ ಸ್ನೇಹಿತರೆ. ಸೊ ಗ್ಯಾಸ್ ರಿಲೀಸ್ ಆಗುತ್ತಲ್ಲ, ಅದು ರೆಡಾನ್ ಸ್ನೇಹಿತರೆ. ಹೌದಾ? ಸ್ನೇಹಿತರೆ ಹಂಗೆ ಭೂಕಂಪಗಳಲ್ಲಿ 3 ವಿಧ ಬರುತ್ತೆ ಸ್ನೇಹಿತರೆ. ಹೌದಾ? 3 ಟೈಪ್ಸ್. ಹೌದಾ? ಒಂದೇದು ಪ್ರಾಥಮಿಕ ಅಲೆಗಳು, ಪ್ರೈಮರಿ ವೇವ್ಸ್. ಪ್ರಾಥಮಿಕ ಅಲೆಗಳು. ಹೌದಾ? ಎರಡನೇದು ಸೆಕೆಂಡರಿ ವೇವ್ಸ್, ಅದರ ದ್ವಿತೀಯ ಅಲೆಗಳು. ದ್ವಿತೀಯ ಅಲೆಗಳು. ಥರ್ಡ್ ಸ್ನೇಹಿತರೆ ಮೇಲ್ಮೈ ಅಲೆಗಳು. ಮೇಲ್ಮೈ ಅಲೆಗಳು. ಹೌದಾ? ಸೊ ಸ್ನೇಹಿತರೆ ಇಂಪಾರ್ಟೆಂಟ್ ಇದು. ಸೊ ಎಕ್ಸಾಮ್ಗಳಲ್ಲಿ 1 ಮಾರ್ಕ್ಸ್ ಇಂಪಾರ್ಟೆಂಟ್. PCPSI KS ಕೂಡ ಇಂಪಾರ್ಟೆಂಟ್. ಹೌದಾ? ಸೊ ಒಂದು ಸ್ನೇಹಿತರೆ ಅದು 3 ವಿಧಗಳಲ್ಲ, 3 ವೇವ್ಸ್, ಭೂಕಂಪನ ಅಲೆಗಳು ಸ್ನೇಹಿತರೆ. 3 ಭೂಕಂಪನ ಅಲೆಗಳು. ಹೌದಾ? ಓಕೆ ಸ್ನೇಹಿತರೆ, ನಾವು ಡಿಸ್ಕಸ್ ಮಾಡೋಣ ಪ್ರಾಥಮಿಕ ಅಲೆಗಳು. ಸ್ನೇಹಿತರೆ ಇವು ಪ್ರಾಥಮಿಕ ಅಲೆಗಳು, ಇವು ನಿಧಾನವಾಗಿ ಚಲಿಸುತ್ತೆ ಸ್ನೇಹಿತರೆ. ಅಂದ್ರೆ ನಿಧಾನ ಅಂದ್ರೆ ಒಂದ್ ಅಷ್ಟೇನು ಸ್ಪೀಡ್ ಅಂತಲ್ಲ, ಒಂದ್ ಸ್ಪೀಡ್ ಅಲ್ಲಿ ಇರುತ್ತೆ. ಅಂದ್ರೆ ಎಷ್ಟು ಸ್ಪೀಡ್ ಅಂತಂದ್ರೆ 4 ರಿಂದ
13 ಕಿಲೋಮೀಟರ್ ವರೆಗೆ ಸ್ನೇಹಿತರೆ. ಹಾ, ಸೊ ಸ್ನೇಹಿತರೆ ಇದನ್ನು ಪ್ರಾಥಮಿಕ ಅಲೆ ಅಲ್ವಾ, ಇದನ್ನು ಯಾವ ಅಕ್ಷರದಿಂದ ಡಿನೋಟ್ ಮಾಡ್ತಾರೆ ಅಂತ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾರೆ ಸ್ನೇಹಿತರೆ. ಸೊ ಪಿ ಅಕ್ಷರ. ಒಂದ್ ಸೆಕೆಂಡ್ ಸ್ನೇಹಿತರೆ. ಅದ ಪಿ ಅಕ್ಷರ ಸ್ನೇಹಿತರೆ. ಸೊ ಇವಕ್ಕ ತಳ್ಳುವ ಅಲೆಗಳು ಅಂತಾರೆ ಸ್ನೇಹಿತರೆ. ಇವಕ್ಕೆ ತಳ್ಳುವ ಅಲೆಗಳು, ತಳ್ಳುವ ತಳ್ಳುವ ಅಲೆಗಳು ಅಂತ ಅಂತಾರೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ. ಸ್ನೇಹಿತರೆ ಇವು ಘನ ಮತ್ತು ದ್ರವ ಅನಿಲ ಮಾಧ್ಯಮದ ಮೂಲಕವೇ ಚಲಿಸ್ತಾವ ಸ್ನೇಹಿತರೆ. ಏನು ಘನ ಮತ್ತು ದ್ರವ, ಘನ ದ್ರವ ಮತ್ತು ಅನಿಲ. ಹೌದಾ, ಮೂಲಕ ಚಲಿಸ್ತಾವ ಸ್ನೇಹಿತರೆ. ಸೊ ಅದಕ್ಕೆ ಇವುಗಳನ್ನ ಪ್ರಾಥಮಿಕ ಅಲೆಗಳು ಅಂತ ಕರೀತಾರೆ. ಹೌದಾ, ಇವನ್ನು ಪ್ರಾಥಮಿಕ ಅಲೆಗಳಂತ ಕರೀತಾರೆ. ಹೌದಾ. ಸೊ ಸೆಕೆಂಡ್ ಸ್ನೇಹಿತರೆ, ವಾಟ್ ಈಸ್ ಸೆಕೆಂಡ್? ಸೊ ದ್ವಿತೀಯ ಅಲೆಗಳು, ಸೆಕೆಂಡರಿ ವೇವ್ಸ್. ಇದನ್ನು ಡಿನೋಟ್ ಮಾಡೋದು ಎಸ್ ಅಕ್ಷರದಿಂದ. ಹೌದಾ ಸ್ನೇಹಿತರೆ, ಇವು ಅಲೆಗಳು ಹೆಂಗಂತಂದ್ರೆ ಫಸ್ಟ್ ಪ್ರಾಥಮಿಕವಾಗಿ ಬರ್ತವೆ, ಅಂದ್ರೆ ಪ್ರೈಮರಿ ವೇವ್ಸ್ ಬರ್ತವೆ ಅಂತ. ಸೆಕೆಂಡರಿ, ಇವು ಪ್ರೈಮರಿ ವೇವ್ಸ್ ಆಗಂತೆ ಸೆಕೆಂಡರಿ ವೇವ್ಸ್ ಆಮೇಲೆ ಬರ್ತಾವ ಸ್ನೇಹಿತರೆ. ಫಸ್ಟ್ ಪ್ರೈಮರಿ, ಆನಂತರ ಸೆಕೆಂಡ್. ಸೊ ಹೌದಾ. ಸೊ ಇದು ಎಷ್ಟು ಕಿಲೋಮೀಟರ್ ಸ್ನೇಹಿತರೆ ಅಂದ್ರೆ ಇದು ಅದಕ್ಕಿಂತ ಇದನ್ ಸ್ನೇಹಿತರೆ, ಇದು ನಿಧಾನ ಅಂದ್ರೆ ಸೆಕೆಂಡ್ಗೆ ಸ್ನೇಹಿತರೆ 4 ರಿಂದ 6 ಕಿಲೋಮೀಟರ್ ವೇಗ, 4 ರಿಂದ 6 ಕಿಲೋಮೀಟರ್ ವೇಗ. ಇವು ಸ್ನೇಹಿತರೆ ಅಂದ್ರೆ ದ್ರವ ಮಾಧ್ಯಮದ ಮೂಲಕ ಚಲಿಸಿದ್ರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು KSU ಕ್ವಶನ್ ಆಗಿದೆ, PSI ಕ್ವಶನ್ ಆಗಿದೆ. ಹೌದಾ, ಇದು ದ್ರವ ಮಾಧ್ಯಮದ ಮೂಲಕ ಚಲಿಸಂಗಿಲ್ಲ ಸ್ನೇಹಿತರೆ. ಯಾವುದು? ದ್ವಿತೀಯ ಅಲೆ, ದ್ವಿತೀಯ ಅಲೆ. ಹೌದಾ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ. ಇನ್ನು ಥರ್ಡ್ ಸ್ನೇಹಿತರೆ, ಥರ್ಡ್ ಏನಿದೆ? ಮೇಲ್ಮೈ ಅಲೆಗಳು ಅಂತ ಇದೆ ಸ್ನೇಹಿತರೆ. ಮೇಲ್ಮೈ ಅಲೆಗಳು, ಇದನ್ನು ಎಲ್ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ ಸ್ನೇಹಿತರೆ. ಹೌದಾ. ಸೊ ಇದನ್ನು ಇದರದ ಸೆಕೆಂಡ್ಗೆ 3 ರಿಂದ 4 ಕಿಲೋಮೀಟರ್ ಸ್ನೇಹಿತರೆ. 3 ರಿಂದ 4 ಕಿಲೋಮೀಟರ್. ಹೌದಾ. ಸೊ ಇವುಗಳನ್ನ ಲವ್ ಅಲೆಗಳು ಅಂತ ಕರೀತಾರೆ ಸ್ನೇಹಿತರೆ. ಲವ್, ಇದನ್ನು ಕಂಡುಹಿಡಿದವರು AEH ಲವ್ ಅಂತವನ ಅವನ ಹೆಸರು ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಅವನೇ ಇದನ್ನ ಕಂಡುಹಿಡಿದಿರೋದು. ಹೌದಾ. ಸೊ ಇದು ಸ್ನೇಹಿತರೆ, ಇದು ಗಣ ಮಾಧ್ಯಮದ ಮೂಲಕ ಮಾತ್ರ ಚಲಿಸುತ್ತೆ ಸ್ನೇಹಿತರೆ. ಗಣ. ಹೌದಾ. ಮತ್ ಸ್ನೇಹಿತರೆ ಇದು ಕಡಿಮೆ ವೇಗ ಅಲ್ಲ. ಸೊ ಹಂಗೆ ಇದು ಅತ್ಯಂತ ವಿನಾಶಕಾರಿನೂ ಹೌದು. ಬಹಳ ಇದನ್ನಾಗುತ್ತೆ ಸ್ನೇಹಿತರೆ, ವಿನಾಶಕಾರಿ. ಹೌದಾ, ವಿನಾಶಕಾರಿ ಕೂಡ ಹೌದು. ಇದು ಮಾನವನಿಗೆ ಅತಿ ಹಾನಿಕಾರ ಮಾಡುತ್ತೆ ಸ್ನೇಹಿತರೆ. ಹೌದಾ. ಹೌದಾ ಸ್ನೇಹಿತರೆ. ಸೊ ಹಂಗೆ ಸ್ನೇಹಿತರೆ, ನಾವು ಇವಾಗ ಜಿಯೋಗ್ರಫಿಕಲಿ ನಾವು ಇಂಡಿಯಾ ಮ್ಯಾಪ್ ಅನ್ನು ತಗೊಂಡಾಗ ಸೊ ಭೂಕಂಪದ ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. 5 ವಲಯಗಳನ್ನು ಮಾಡಿದ್ದಾರೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಎಷ್ಟಂತ ಕೇಳ್ತಾರೆ. ಹೌ ಮೆನಿ ಇಂಡಿಯನ್ ಅರ್ತ್ ಕ್ವಿಕ್ ಜೋನ್ಸ್ ಅಂತ ಕೇಳ್ತಾರೆ. ಸೊ 5 ಜೋನ್ಸ್ ಅಂತ ಹೇಳ್ಬೇಕು ಸ್ನೇಹಿತರೆ. ಎಷ್ಟು? 5 ಜೋನ್ಸ್. ಸೊ ನಮ್ಮ ಕರ್ನಾಟಕದಲ್ಲಿ PCPSI ಎಕ್ಸಾಮ್ ಅಲ್ಲ. ಸೊ ಅಲ್ಲಿ ನಮ್ದು ಯಾವ ಜೋನ್ ಬರುತ್ತೆ ಅಂದ್ರೆ ಯಾವ ಜೋನ್ ನಲ್ಲಿ ಇದೀವಿ, ನಮ್ ಕರ್ನಾಟಕ ಯಾವ ಜೋನ್ ನಲ್ಲಿ ಇದೆ ಅಂದ್ರೆ ಸ್ನೇಹಿತರೆ ಥರ್ಡ್ ಜೋನ್ ನಲ್ಲಿ ಇದೆ. ಹೌದಾ, ಥರ್ಡ್ ಜೋನ್. ಕರ್ನಾಟಕ ಇರೋದು ಥರ್ಡ್ ಜೋನ್ ನಲ್ಲಿ ಸ್ನೇಹಿತರೆ.
ಹೌದಾ. ಸೊ ಅತ್ಯಂತ ಅಪಾಯಕಾರಿ ವಲಯ ಅಂತಂದ್ರೆ ಜಮ್ಮು ಕಾಶ್ಮೀರ ಸ್ನೇಹಿತರೆ. ಸೊ ಆ ಕಡೆ ಉತ್ತರಾಖಂಡ್, ಸೊ ಆ ಸೈಡ್ ಅಪಾಯಕಾರಿ. ಅದು ಫಿಫ್ತ್ ವಲಯಲ್ಲಿ ಬರುತ್ತೆ ಸ್ನೇಹಿತರೆ. ಹೌದಾ. ಎಷ್ಟು? ಫಿಫ್ತ್ ವಲಯಲ್ಲಿ ಜಮ್ಮು ಕಾಶ್ಮೀರ, ಲೇ ಲಡಾಖ್. ಸೊ ಇದು ಇಷ್ಟಾದ್ರೆ ಸ್ನೇಹಿತರೆ. ಸೊ ಇವಾಗ ಇಷ್ಟ ಆಯ್ತಲ್ಲ. ಸೊ ಇನ್ನು ಭೂಕಂಪನ ಅಳತೆ ಮಾಡೋದು ರಿಕ್ಟರ್ ಮಾನ ಅಂತ ಆಯ್ತು. ಸೊ ಹಂಗೆ ಸ್ನೇಹಿತರೆ, ನಾವು ಇವಾಗ ಸಿಸ್ಮೋಲಜಿ ಅಂತ ಅಂದ್ರೆ ಭೂಕಂಪನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು. ಹೌದಾ, ಅದನ್ನ ಹೇಳಿದ್ದೇನೆ ಸ್ನೇಹಿತರೆ. ಸೊ ಹಂಗೆ ನಾವು ರಿಕ್ಟರ್ ಸ್ಕೇಲ್ ಅಂತ, ರಿಕ್ಟರ್ ಸ್ಕೇಲ್ ಆಯ್ತು. ಹೌದಾ. ಮರ್ಸಲ್ಲಿ ಅಂತ ಬರುತ್ತೆ. ಹೌದಾ, ಮರ್ಸಲ್ಲಿ. ಇದು ಭೂಕಂಪನ ತೀವ್ರತೆ ಸ್ನೇಹಿತರೆ. ಇಲ್ಲಿ ಡೆಫಿನೆಟ್ ಆಗಿ ಇದೇನಾಗುತ್ತೆ ಸ್ನೇಹಿತರೆ, ಅಂದ್ರ ಭೂಕಂಪನ ಅಳೆಯುವ ಸಾಧನ ಅಂತಂದ್ರೆ ಭೂಕಂಪನ ಅಳೆಯುವ ಸಾಧನ ಅಂತಂದ್ರೆ ಇದನ್ನು ಸ್ನೇಹಿತರೆ ರಿಕ್ಟರ್. ಇದು ಭೂಕಂಪನ ತೀವ್ರತೆಯನ್ನು ಅಳೆಯುವ ಮಾಪನ ಸ್ನೇಹಿತರೆ. ತೀವ್ರತೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸಿವಿಯಾರಿಟಿ, ತೀವ್ರತೆ. ಹೌದಾ. ಹಾ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಹಂಗೆ ಸ್ನೇಹಿತರೆ, ನಾವು ಭೂಕಂಪನ ಅಳಿಬೇಕಂತಂದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಒಂದು ಇಂಪಾರ್ಟೆಂಟ್ ಅದಾವ ಸ್ನೇಹಿತರೆ. ಸೊ ಇವನು ಹೊಂದಿಸಿ ಬರಿಯರಿ ಅಂತ ಕೇಳ್ತಾರೆ. ಸೊ ಅವು ಯಾವ ಅಂತಂತಂದ್ರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರು, ಅಲ್ಲಿ ಭೂಕಂಪನ ಅಳೆಯುವ ಮಾಪನ ಕೇಂದ್ರ ಇದೆ ಸ್ನೇಹಿತರೆ. ಸೊ ಕರ್ನಾಟಕದಲ್ಲಿ ಮಾಪಕ ಕೇಂದ್ರಗಳದಾವ ಸರ್. ಸೊ ಎಲ್ಲಿ ಅಂದ್ರೆ ಸ್ನೇಹಿತರೆ, ಗೌರಿಬಿದನೂರು, ಕರ್ನಾಟಕದ ಗೌರಿಬಿದನೂರು. ಹೌದಾ, ಇದು ಚಿಕ್ಕಬಳ್ಳಾಪುರಲ್ಲಿ ಬರುತ್ತೆ ಸ್ನೇಹಿತರೆ. ಹೌದಾ, ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ. ಹೌದಾ. ಓಕೆ, ನೆಕ್ಸ್ಟ್ ಇನ್ನು ತಮಿಳುನಾಡಲ್ಲಿ ಸ್ನೇಹಿತರೆ. ಸ್ನೇಹಿತರೆ, ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ದಟ್. ಓಕೆ. ತಮಿಳುನಾಡಿನಲ್ಲಿ ಕೊಡೈ ಕೆನಲ್ ಸ್ನೇಹಿತರೆ. ಏನು ಕೊಡೈ ಕೆನಲ್? ಕೊಡೈ ಕೆನಲ್. ಹೌದಾ. ಸೊ ಹಂಗೆ ಮಹಾರಾಷ್ಟ್ರದಲ್ಲಿ ಎರಡು ಬರುತ್ತೆ ಸ್ನೇಹಿತರೆ, ಕೋಲಾಬ್ ಮತ್ತು ಪುಣಾ. ಮಹಾರಾಷ್ಟ್ರ MH, ಕೋಲಾಬ್ ಮತ್ತು ಪುಣಾ. ಹೌದಾ. ಪುಣಾ, ಕೋಲಾಬ್. ಸಾರಿ, ಕೋಲಾಬ್ ಅಷ್ಟೇ ಆಗುತ್ತೆ ಸ್ನೇಹಿತರೆ. ಅದು ಕೋಲಾಬ್, ಕೋಲಾಬ್, ಕೋಲಾಬ್. ಕೋಲ ಒಂದ್ ಸೆಕೆಂಡ್ ಕೋಲಬ್. ಹಾ, ಕೋಲಬ್ ಮತ್ತು ಪುಣಾ. ಓಕೆ. ಹಂಗೆ ತೆಲಂಗಾಣದಲ್ಲಿ ಇದೆ ಸ್ನೇಹಿತರೆ. ತೆಲಂಗಾಣದಲ್ಲಿ ಹೈದರಾಬಾದ್. ತೆಲಂಗಾಣ, ಹೈದರಾಬಾದ್. ತೆಲಂಗಾಣ, ಹೈದರಾಬಾದ್. ಹೌದಾ. ಪಶ್ಚಿಮ ಬಂಗಾಳ, ಕಲ್ಕತ್ತಾ ಸ್ನೇಹಿತರೆ. ಪಶ್ಚಿಮ ಬಂಗಾಳ. ಹೌದಾ. ಪಶ್ಚಿಮ ಬಂಗಾಳ, ಕಲ್ಕತ್ತಾ. ಹೌದಾ. ಹಂಗೆ ಉತ್ತರಾಖಂಡ್, ಡೆಹ್ರಾಡೂನ್ ಸ್ನೇಹಿತರೆ. ಹೌದಾ, ಉತ್ತರಾಖಂಡ್, ಡೆಹ್ರಾಡೂನ್. ಹೌದಾ ಸ್ನೇಹಿತರೆ, ಒಂದ್ ಪಾಯಿಂಟ್ ಮಿಸ್ ಮಾಡಿದ್ವಿ ನಾವು. ಏನಂತಂದ್ರೆ ಅತಿ ಹೆಚ್ಚು ಆ ಭೂಕಂಪಗಳ ಸಂಭವಿಸುವ ದೇಶ ಯಾವ್ದು ಸ್ನೇಹಿತರೆ? ಜಪಾನ್ ನಲ್ಲಿ ಸ್ನೇಹಿತರೆ. ಹೌದಾ. ಒಂದ್ ಸೆಕೆಂಡ್. ಅತಿ ಹೆಚ್ಚು ಭೂಕಂಪಗಳನ್ನು ಸಂಭವಿಸುವುದು ಅತಿ ಹೆಚ್ಚು ಸಂಭವಿಸುವುದು ಸ್ನೇಹಿತರೆ ಇದು ಇಂಡೋನೇಷಿಯಾ ಸ್ನೇಹಿತರೆ. ಹೌದಾ, ಇಂಡೋನೇಷಿಯಾ ಅತಿ ಅತಿ ಹೆಚ್ಚು. ಓಕೆ. ಸೊ ಫಸ್ಟ್ ಟೈಮ್ ಭೂಕಂಪ ಆಗಿದ್ದು ಇಂಡೋನೇಷಿಯಾದಲ್ಲಿ ಸ್ನೇಹಿತರೆ.
ಫಸ್ಟ್ ಟೈಮ್ ಭೂಕಂಪ ಆಗಿದ್ದು ಇಂಡೋನೇಷಿಯಾ. ಸೊ ಸಾರಿ ಸ್ನೇಹಿತರೆ, ಅದು ಇಂಡೋನೇಷಿಯಾ ಅಲ್ಲ, ಜಪಾನ್ ಸ್ನೇಹಿತರೆ. ಅದು ಅತಿ ಹೆಚ್ಚು ಭೂಕಂಪ ಅದು ಇದು ಜಪಾನ್. ಹೌದಾ, ಜಪಾನ್ ಸ್ನೇಹಿತರೆ. ಹೌದಾ ಸ್ನೇಹಿತರೆ, ಹಂಗೆ ಇದು ಆ ಇವಾಗ ಆ ಇಷ್ಟ ಆಯ್ತಲ್ಲ, ಸಾಕು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದಾಗ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಸ್ನೇಹಿತರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು 3 ಸ್ಟಾರ್ ಸ್ನೇಹಿತರೆ. ಇದು ಪ್ರತಿ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್. ಹೌದಾ, ಸೊ ಯಾಕಂತ ಹೇಳ್ತೀನಿ ನಿಮ್ಗೆ, ಪ್ರತಿ ಎಕ್ಸಾಮ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಾನು ಹೇಳ್ತೀನಿ. ಹೌದಾ, ಸೊ ಕ್ವಶನ್, ಓಜನ್ ಪದರ ಇರುವುದು ಹವಾಗೋಳ, ಮಧ್ಯಮಂಡಲ, ಉಷ್ಣಮಂಡಲ ಮತ್ತು ಹೊರವಲಯ. ಹೌದಾ, ಸೊ ಇಂಗ್ಲಿಷ್ ನಲ್ಲಿ ದ ಓಜನ್ ಲೇಯರ್ ಈಸ್ ಲೊಕೇಟೆಡ್ ಇನ್ ಆಪ್ಷನ್ ಎ ಅಟ್ಮಾಸ್ಫಿಯರ್, ಆಪ್ಷನ್ ಬಿ ಮೆಸೋಸ್ಫಿಯರ್, ಆಪ್ಷನ್ ಸಿ ಟ್ರೋಪೋಸ್ಫಿಯರ್, ಆಪ್ಷನ್ ಡಿ ಎಕ್ಸೋಸ್ಫಿಯರ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವ ಸ್ನೇಹಿತರೆ? ಮಧ್ಯಮಂಡಲ. ಸೊ ಓಜನ್ ಇರುವುದು ಮಧ್ಯಮಂಡಲ ಸ್ನೇಹಿತರೆ. ಹೌದಾ, ಸೊ ಇದು ಮಧ್ಯಮಂಡಲ ಇದೆಯಲ್ಲ ಸ್ನೇಹಿತರೆ. ಸೊ ನಿಮ್ಗೆ ಓಜನ್ ಯಾವಾಗ ಆಚರಣೆ ಮಾಡ್ತಾರೆ ಸ್ನೇಹಿತರೆ? ಓಜನ್ ಯಾವಾಗ ಆಚರಣೆ ಮಾಡ್ತಾರೆ? ಸೊ ಸೆಪ್ಟೆಂಬರ್ 16 ಸ್ನೇಹಿತರೆ. ಯಾವಾಗ? ಸೆಪ್ಟೆಂಬರ್ 16. ಹೌದಾ, ಸೊ ಸೆಪ್ಟೆಂಬರ್ 16 ಅಲ್ಲ. ಸೊ ಇದನ್ನ ಕಂಡು ಹಿಡಿದವರು ಯಾರು? ಓಜನ್. ಸೊ ಚಾರ್ಲ್ಸ್ ಫೆಬ್ರಿ. ಚಾರ್ಲ್ಸ್ ಫೆಬ್ರಿ. ಹೌದಾ, ಚಾರ್ಲ್ಸ್ ಫೆಬ್ರಿ ಮತ್ತು ಫೆಬ್ರಿ ಫೆಬ್ರಿ ಫ್ಯಾಬ್ರಿ ಫ್ಯಾಬ್ರಿ ಫ್ಯಾ ಹೌದಾ, ಎಸ್, ಚಾರ್ಲ್ಸ್ ಫೆಬ್ರಿ ಮತ್ತು ಹೆನ್ರಿ ಭೂಷಣ್. ಹೆನ್ರಿ ಭೂಷಣ್ ಸ್ನೇಹಿತರೆ. ಹೌದಾ, ಸೊ ಓಜನ್ ಪದರ ಸಂಕೇತ ಎಲ್ಲ ಸಂಕೇತ ಅಂತ ಅಂದ್ರೆ ಸ್ನೇಹಿತರೆ, ಇದು ಓತ್ರಿ. ಓತ್ರಿ ಅಂತ ಡಿನೋಟ್ ಮಾಡ್ತಾರೆ ಸ್ನೇಹಿತರೆ. ಇದರ ಸಂಕೇತ ಓತ್ರಿ, ಓಜನ್. ಹೌದಾ, ಸೊ ಇದನ್ನು ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಇದನ್ನ ತಗೊಂಡ್ಬಂದ್ರು, ಇದನ್ನು ಸಂರಕ್ಷಣೆ ಮಾಡಕ್ಕೆ. ಇದನ್ನು ಓಜನ್ ಅನ್ನ 1987ರಲ್ಲಿ 1987 ಸೆಪ್ಟೆಂಬರ್ 16 ನಲ್ಲಿ ಕೆನಡಾದಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಮಾಡಿದ್ರು ಸ್ನೇಹಿತರೆ. ಹೌದಾ, ಕೆನಡಾದ ಮಾಂಟ್ರಿಯಲ್ ಪ್ರೋಟೋಕಾಲ್ ಇದನ್ನ ಸಂರಕ್ಷಣೆಗೋಸ್ಕರ ಕೆನಡಾದ ಇದು ಇಂಪಾರ್ಟೆನ್ಸ್. ಇದನ್ನು ಬಹಳ ಸರಿ ಎಕ್ಸಾಮ್ ಕೇಳಿದ್ದಾರೆ. ಹೌದಾ, ಕೆನಡಾದ ಮ್ಯಾಂಟ್ರಿಯಲ್. ಹೌದಾ, ಓಕೆ ಸ್ನೇಹಿತರೆ. ಸೊ ಇದಕ್ಕೆ ಇದೆಲ್ಲ ಓಜನ್ ಇದೆಲ್ಲ. ಸೊ ಓಜನ್ ಅನ್ನು ಅಳಿಲಿಕ್ಕೆ ಡಾಪ್ಸನ್ ಅಂತ ಯೂಸ್ ಮಾಡ್ತಾರೆ ಸರ್. ಡಾಪ್ಸನ್ ಮಾನ. ಡಾಪ್ಸನ್ ಮಾನ ಅಂತ ಯೂಸ್ ಮಾಡ್ತಾರೆ. ಹೌದಾ, ಸೊ ಇದಕ್ಕೆ ಇದೆ ಮಾನ ಇದೆಲ್ಲ ಡಾಪ್ಸನ್. ಸೊ ಇದಕ್ಕೆ ಡಾಪ್ಸನ್ ಮಾನ ಇದೆಯಲ್ಲ, ಸೊ ಇದಕ್ಕೆ ಒಂದು ಡಾಪ್ಸನ್ ಮಾನ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ಇವಾಗ ಇನ್ ಡೆಪ್ತ್ ನೋಡಿದಾನೆ ಸ್ನೇಹಿತರೆ. ಹೌದಾ, ಇವಾಗ ಕ್ವಶನ್ ಪೇಪರ್ ರೀಸೆಂಟ್ ಆಗಿ ನೋಡಿದ್ರೆ ನೀವು, ಸೊ ಅದ್ರ ಸುತ್ತಮುತ್ತ 360 ಆಂಗಲ್ ನಾವು ನೋಡ್ಕೊಂಡ್ರೆ ಅದ್ರ ಸುತ್ತಮುತ್ತನೇ ಕೇಳ್ತಾ ಇದ್ದಾನೆ. ಹೌದಾ, ಸೊ ನೀವು ಅಬ್ಸರ್ವ್ ಮಾಡಿ. ಒನ್ ಡಾಪ್ಸನ್ ಅಂದ್ರೆ 2.686 ಟನ್ ಇಂಟು 10⁻². ಹೌದಾ, ಹೌದಾ ಸ್ನೇಹಿತರೆ. ಸೊ ಇದು ಇಲ್ಲಿ ಆಪ್ಷನ್ ಅಲ್ಲಿ ಸ್ನೇಹಿತರೆ, ಇದು ಮಿಸೋಸ್ಫಿಯರ್ ಇದೆಯಲ್ಲ, ಸೊ ಅಲ್ಲಿ ಇದನ್ನ ಆಗ್ಬೇಕು. ಇದು ಆಸ್ ಪರ್ ದ ಕ್ವಶನ್ ಪೇಪರ್ ಪ್ರಕಾರ ಏನ್ ಮಾಡಿದೀನಿ ಸ್ನೇಹಿತರೆ, ಅಲ್ಲಿ ಬಿ ಆಪ್ಷನ್ ಇದೆಯಲ್ಲ, ಅಲ್ಲಿ ಇದನ್ನ ನೋಡ್ಬೇಕು, ಸಮಶೀತೋಷ್ಣ ಆಗ್ಬೇಕು ಸ್ನೇಹಿತರೆ. ಸಮಶೀತೋಷ್ಣ ಮಂಡಲ ಅಂತ ಆಗುತ್ತೆ. ಹೌದಾ, ಆಪ್ಷನ್ ಬಿ ಇದೆಲ್ಲ ಅದು ಸಮಶೀತೋಷ್ಣ ಮಂಡಲ. ಸಮಶೀತೋಷ್ಣ ಮಂಡಲ. ಸಮಶೀತೋಷ್ಣ ಮಂಡಲ.
ಸಮೋಷ್ಣ ಮಂಡಲ ಅಂತ ಆಗ್ಬೇಕು. ಸಮೋಷ್ಣ ಸಮೋಷ್ಣ ಒಂದ್ ಸೆಕೆಂಡ್ ಸಮೋಷ್ಣ ಸಮೂ ಷ್ಟ ಷ್ಟ ಹಾ ಸಮೋಷ್ಣ ಮಂಡಲ ಹೌದಾ. ಸೊ ಇದನ್ನು ಇಂಗ್ಲಿಷ್ನಾಗ ಸ್ಟೆಟೋಸ್ಪಿಯರ್ ಅಂತ ಕರೀತಾರೆ. ಹೌದಾ, ಸ್ಟೆಟೋಸ್ಪಿಯರ್ ಅಂತ ಮಾಡ್ಕೊಳ್ಸಿದ್ರೆ. ಹೌದಾ, ಸ್ಟೆಟೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಆರ್ ಎ STRATOSPERE. ಹೌದಾ, ಸ್ಟೆಟೋಸ್ಪಿಯರ್. ಹೌದಾ. ಸೊ ಹಂಗೆ ಸ್ನೇಹಿತರೆ ಇದೊಂದು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದು ಡಿಟೇಲ್ ಆಗಿ ಬರ್ತೀನಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಹೌದಾ. ಸೊ ಇದು ವಾಯುಮಂಡಲ ರಚನೆ ಅಂತ. ಹೌದಾ. ಸೊ ಒಂದು ಡಿಟೇಲ್ ಆಗಿ ಬರೋಣ, ಇದು ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಹೌದಾ. ಸೊ ಸ್ನೇಹಿತರೆ ಇದನ್ನು ಹಂಗೆ ಇದಕ್ ಮಾಡ್ತೀನಿ ಸ್ನೇಹಿತರೆ, ಹಂಗೆ ನೋಟ್ ಡೌನ್ ಮಾಡ್ಕೊಳ್ಳಿ. ಹೌದಾ. ಇವಾಗ ಫಸ್ಟ್ನೇದಿಂದ ಹೋಗೋಣ. ಸೊ ಹಂಗೆ ಸ್ವಲ್ಪ ಡಯಾಗ್ರಾಮ್ ಹಂಗ್ರೆ ಆದ್ರೆ ಇದನ್ನ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದಾ. ಫಸ್ಟ್ ಸ್ನೇಹಿತರೆ ಟ್ರೋಪೋಸ್ಫಿಯರ್ ಅಂತ ಬರುತ್ತೆ. ಇದರಲ್ಲಿ 5 ಇದನ್ನು ಸ್ನೇಹಿತರೆ 5 ಝೋನ್ಸ್ ಅಂತ ಬರುತ್ತೆ. ಹೌದಾ, 5 ಮಂಡಲಗಳು ಬರ್ತಾವೆ ಸ್ನೇಹಿತರೆ. ಹೌದಾ. ಫಸ್ಟ್ನೇದು ಇದು ಟ್ರೋಪೋಸ್ಫಿಯರ್ ಇಂಗ್ಲಿಷ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಫಸ್ಟ್ ಕೆಳಗಿನಿಂದ ಸ್ನೇಹಿತರೆ, ಕೆಳಗಿನಿಂದ ಟ್ರೋಪೋಸ್ಫಿಯರ್ ಟ್ರೋಪೋಸ್ಫಿಯರ್ ಹೌದಾ ಸ್ನೇಹಿತರೆ. ಸೊ ಲೈನ್ ಹೊಡ್ಕೋಣ, 5 ಭಾಗ ಮಾಡೋಣ. ಇದು ಒಂದು, ಸ್ನೇಹಿತರೆ 1 2 ಒಂದ್ ಸ್ವಲ್ಪ ಮೇಲೆ ಒಂದ್ ಸೆಕೆಂಡ್. ಓಕೆ ಓಕೆ ಫೈನ್. ಓಕೆ ಹೌದಾ. ಥರ್ಡ್, ಫೋರ್ತ್, ಓಕೆ ಫೋರ್ತಾ. ಓಕೆ ಮ್ಯಾಗಿಂದ ಇದು ಮಾಡೋಣ. ಹೌದಾ. ಸೊ ಇಲ್ಲಿ ಸ್ನೇಹಿತರೆ ಇವಾಗ ಟ್ರೋಪೋಸ್ಫಿಯರ್ ಇದೆಯಲ್ಲ, ಸೊ ಇದು 0 ದಿಂದ 13 ಕಿಲೋಮೀಟರ್ ಸ್ನೇಹಿತರೆ. ಸೊ 0 to 13 ಕಿಲೋಮೀಟರ್ ಅಷ್ಟರೊಳಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸ್ನೇಹಿತರೆ ಹಂಗೆ ಹೇಳ್ತೀರಿ ಸ್ನೇಹಿತರೆ, ಇಲ್ಲಿ ಹವಾಮಾನಗಳು ಕಂಡು ಬರ್ತಾವ ಸ್ನೇಹಿತರೆ. ಗುಡುಗು, ಸಿಡಿಲು, ಮಿಂಚು. ಸೊ ಎಲ್ಲ ಅಂದ್ರೆ ಕೆಳಗಿನ ನಾವು ಭೂಮಿ ಮೇಲೆ ಏನಿದೆ ಅಲ್ಲ, ಸೊ 0 ದಿಂದ 13 ವರೆಗೆ ಎಲ್ಲ ಕಂಡು ಬರುತ್ತೆ. ಉಷ್ಣಾಂಶ, ಮಾರುತಗಳು, ಒತ್ತಡ, ಮೋಡ, ಸೊ ಇದೆಲ್ಲ ಕಂಡು ಬರುತ್ತೆ ಸ್ನೇಹಿತರೆ. ಹೌದಾ. ಸೊ ಇದಕ್ಕೆ ಹವಾಗೋಲ ಅಂತಾನು ಕರೀತಾರೆ. ಸೊ ಹಿಂಗೆ ಕೇಳ್ತಾನೆ ಕ್ವಶನ್, ಹವಾಗೋಲ ಯಾವ ವಲಯದಲ್ಲಿ ಕಂಡು ಬರ್ತದೆ? ಟ್ರೋಪೋಸ್ಫಿಯರ್ ಅಲ್ಲೇ ಕಂಡು ಬರುತ್ತೆ ಹವಾಗೋಲ. ಹೌದಾ. ಸೊ ಸ್ನೇಹಿತರೆ ಇಲ್ಲಿ ಇದು ಜಸ್ಟ್ ನಾವು ಇದ್ರ ಮೇಲೆ ಹೋದಂಗೆ ಒತ್ತಡವು ಅಂದ್ರ ಹೆಂಗಂತಂದ್ರ ಇಲ್ಲಿ ನಾವು ಮೇಲೆ ಮೇಲೆ ಹೋದಂಗೆ ಟೆಂಪರೇಚರ್ ಡೌನ್ ಆಗುತ್ತೆ ಇಲ್ಲಿ. ಹೌದಾ. ನಾವು ಮೇಲೆ ಹೋದಂಗೆ ಸ್ವಲ್ಪ ಟೆಂಪರೇಚರ್ ಡೌನ್ ಆಗುತ್ತೆ, ಅಂದ್ರೆ ಒತ್ತಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ನಾವು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಕಡಿಮೆ ಆಗುತ್ತೆ. ಸೊ ಅದೇ ಹೆಂಗಂತಂದ್ರೆ ಪ್ರತಿ 1000 ಮೀಟರ್ಗೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಎಷ್ಟು ಮೀಟರ್ ಹೋದಂಗೆ ಒತ್ತಡ ಮತ್ತು ಪ್ರೆಷರ್ ಸಾರಿ ಟೆಂಪರೇಚರ್ ಅಂಡ್ ಪ್ರೆಷರ್ ಅದ್ರ ಕಡಿಮೆ ಆಗುತ್ತೆ ಸ್ನೇಹಿತರೆ. ಯಾವಷ್ಟು 1000 ಮೀಟರ್ ಹೋದಂಗೆ. ಸೊ ಅದೆಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಂತ ಕೇಳಿದಾರೆ ಸ್ನೇಹಿತರೆ. ಒಂದ್ ಎಕ್ಸಾಮ್ ಅಲ್ಲಿ ಎಷ್ಟು ಲೆಸ್ ಆಗತ್ತೆ ಅಂತ ಕೇಳಿದಾರೆ. ಸೊ ಅದು 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಷ್ಟು ಕಡಿಮೆ ಆಗುತ್ತೆ ಸ್ನೇಹಿತರೆ. ಹೌದಾ. ಸೊ ಇಲ್ಲೆಲ್ಲ ಕಂಡು ಬರ್ತದೆ ಸ್ನೇಹಿತರೆ, ಯಾವುದು ಟ್ರೋಪೋಸ್ಫಿಯರ್ ಅಲ್ಲಿ. ಸೊ ಇನ್ನು ಇಲ್ಲಿ ಏನಂತಂದ್ರೆ ಇಲ್ಲಿ ವಾಣಿಜ್ಯ ವಿಮಾನಗಳು ಕಂಡು ಬರ್ತಾವ ಸ್ನೇಹಿತರೆ. ಸೊ ವಾಣಿಜ್ಯ ವಿಮಾನಗಳ ಹಾರಾಟ ಇಲ್ಲಿ ಕಂಡು ಬರ್ತಾವ ಸ್ನೇಹಿತರೆ. ಎಲ್ಲಿ? ಟ್ರೋಪೋಸ್ಫಿಯರ್ ಅಲ್ಲಿ. ಹೌದಾ. ಟ್ರೋಪೋಸ್ಫಿಯರ್ ಅಲ್ಲಿ ಕಂಡು ಬರ್ತಾವ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನು? ಸ್ಟ್ರಾಟೋಸ್ಫಿಯರ್ ಇದೆಲ್ಲ ಸೆಕೆಂಡ್. ಸೊ ಇದು ಇಲ್ಲಿ 0 ದಿಂದ 13 ಇದೆಯಲ್ಲ, ಸೊ ಇನ್ನು 16 ನಿಂದ 50 ಕಿಲೋಮೀಟರ್ ವರೆಗೆ 16 ನಿಂದ 50 ಕಿಲೋಮೀಟರ್ ವರೆಗೆ. ಸೊ ಇಲ್ಲೇ ಓಜೋನ್ ಕಂಡು ಬರೋದು. ಸೊ ನಮಗೆ ಓಜೋನ್ ಯಾಕೆ ನೀಡಿದೆ? ಸೊ ಇದು ಓಜೋನ್ ಯಾಕೆ ನೀಡಿದೆ ಅಂತಂದ್ರೆ
ನಮಗೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳು ಸೊ ನಮ್ಗೆ ಡೈರೆಕ್ಟ್ ಆಗಿ ಅಪ್ಪಳಿಸ್ತಿತ್ತು ಅಂತಂದ್ರ ಸೊ ನಮ್ ಚರ್ಮ ಸುಟ್ಟೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕಾಗಿ ಇದು ರಕ್ಷಣೆ ಮಾಡುತ್ತೆ ಓಜನ್ ಪದರ. ಸೊ ಅದಕ್ಕಾಗಿ ಓಜನ್ ಇಂಪಾರ್ಟೆಂಟ್, ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಪೊಲ್ಯೂಷನ್ ಅದು ಬಾಳ್ ಮಾಡಬಾರ್ದು ಸ್ನೇಹಿತರೆ, ಹೌದಾ. ಸೊ ಹಂಗೆ ಇಲ್ಲಿ ಜಟ್ ವಿಮಾನಗಳ ಹಾರಾಟ ಕಂಡು ಬರುತ್ತೆ ಸ್ನೇಹಿತರೆ, ಹೌದಾ. ಎಲ್ಲಿ ಇಲ್ಲಿ ಇದರಲ್ಲಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹೌದಾ, ಸಮಶೀತೋಷ್ಣ ಮಂಡಲ ಅಂತ ಕರೀತಾರೆ, ಸಮೋಷ್ಣ ಮಂಡಲ ಅಂತ ಕರೀತಾರೆ, ಹೌದಾ. ಸೊ ಇಲ್ಲಿ ಜಟ್ ವಿಮಾನಗಳು ಕಂಡು ಬರ್ತಾವ ಸ್ನೇಹಿತರೆ, ಹೌದಾ. ಸೊ ಇಲ್ಲಿ ಇದು ಓಜನ್ ಎದರಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ? ಓಜನ್ ಮಾಡಲ್ಪಟ್ಟಿರೋದು ಇದರಿಂದ ಸ್ನೇಹಿತರೆ, ಎದರಿಂದ? ಆಮ್ಲಜನಕದಿಂದ, ಹೌದಾ. ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ವಿ ಓಜನ್ ಯಾವಾಗ ಡೇ ಆಚರಣೆ ಮಾಡಕತ್ರು, ಸೊ ಯಾಕದ್ರ ಅವಶ್ಯಕತೆ, ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾಕೆ ತಂದ್ರು, ಸೊ ಇದೆಲ್ಲ ಇದಕ್ಕೆ ಸ್ನೇಹಿತರೆ. ಸೊ ಹೌದಾ. ಸೊ ನಾವು ಇವಾಗ ಇದನ್ನಾಯ್ತು ಸ್ನೇಹಿತರೆ. ಇವಾಗ ಏನಾಯ್ತು, ನಾವು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದನ್ನ ಮಾಡ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ಇನ್ನು 50 ರಿಂದ 80 ಕಿಲೋಮೀಟರ್ ಸ್ನೇಹಿತರೆ, 50 ರಿಂದ 80 ಕಿಲೋಮೀಟರ್. ಸೊ ಇಲ್ಲಿ ನಾವು ಮಿಸೋಸ್ಪಿಯರ್ ಅಂತೀವಿ ಸ್ನೇಹಿತರೆ. ಮಿಸೋಸ್ಪಿಯರ್ ಅಂದ್ರೆ ಮಧ್ಯ ವಲಯ, ಹೌದಾ, ಮಧ್ಯಂತರ ಮಂಡಲ ಅಂತ ಕರಿತೀವಿ, ಹೌದಾ. ಸೊ ಸೊ ಇಲ್ಲಿ ಸ್ನೇಹಿತರೆ ಅತ್ಯಂತ ಶೀತ ಇರ್ತದೆ ಸ್ನೇಹಿತರೆ. ಸೊ ಅತಿ ಟೆಂಪರೇಚರ್ ಲೆಸ್ ಇರುತ್ತೆ ಸ್ನೇಹಿತರೆ, ಅತ್ಯಂತ ಶೀತ ವಲಯ ಸ್ನೇಹಿತರೆ. ಮಿಸೋಸ್ಪಿಯರ್ ಅತ್ಯಂತ ಶೀತ ವಲಯ. ಫ್ರಿಡ್ಜ್ ಜೋನ್ ಸ್ನೇಹಿತರೆ, ಹೌದಾ, ಶೀತ ವಲಯ, ಹೌದಾ. ಸೊ ಸ್ನೇಹಿತರೆ ಇಲ್ಲಿ ಉಲ್ಕಿಗಳು ಉರಿದು ಬೀಳ್ತಾವ ಸ್ನೇಹಿತರೆ. ಸೊ ಹಂಗೆ ಕೇಳ್ತಾರೆ, ಉಲ್ಕಿಗಳ ಬೀಳುವ ವಾಯುಮಂಡಲ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಅವಾಗ ಮಿಸೋಸ್ಪಿಯರ್ ಇಂಪಾರ್ಟೆಂಟ್ ಸ್ನೇಹಿತರೆ, ಹೌದಾ. ಸೊ ಉಲ್ಕೆಗಳ ಬಗ್ಗೆ ಒಂದ್ ಸ್ವಲ್ಪ ಸ್ಟಡಿ ಮಾಡೋಣಲ್ವಾ. ಸೊ ಉಲ್ಕೆಗಳು ಅಂತಂದ್ರ ಇವಾಗ ನಕ್ಷತ್ರ ಇದೆ, ಹೌದಾ. ಸೊ ನಕ್ಷತ್ರ ಇವಾಗ ನಕ್ಷತ್ರಗಳಂತೆ ಮಿಳಿತಾವ ಸ್ನೇಹಿತರೆ. ಅವು ಮಿಳಿತಾವೆ. ಮಿಳುಗು ಮುಂದು ನಮ್ಮ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅಟ್ರಾಕ್ಷನ್ ಮಾಡಿ ಅವು ಶೀತ ವಲಯದಲ್ಲಿ ಉರಿದು ಬೀಳ್ತಾವ ಸ್ನೇಹಿತರೆ. ಸಾರಿ ಸ್ನೇಹಿತರೆ, ಹೌದಾ. ಉಲ್ಕೆ ನಕ್ಷತ್ರಗಳು, ಮಿನುಗುವ ನಕ್ಷತ್ರಗಳು ಅಂತ ಕರೀತಾರೆ ಸ್ನೇಹಿತರೆ. ಇವಾಗ ಆಕಾಶ ಕಾಯದಿಂದ ಉರಿದು ಬೀಳ್ತಾವ ಸ್ನೇಹಿತರೆ, ಬೆಂಕಿ ತರ ಜ್ವಾಲಾಮುಖಿ, ಹೌದಾ. ಸೊ ಯಾವ ವಲಯದಲ್ಲಿ ಉಲ್ಕೆಗಳು ಬೀಳ್ತಾವ ಅಂತಂದ್ರ ಶೀತ ವಲಯ. ಸೊ ಯಾಕಂತಂದ್ರ ಅಲ್ಲಿ ಶೀತ ವಲಯ ಶೀತ ಇತ್ತಂತಂದ್ರ ಆಟೋಮೆಟಿಕ್ ಆಗಿ ಏನೋ ಇಫೆಕ್ಟ್ ಆಗಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಉಲ್ಕೆಗಳಲ್ಲಿ ಇದನ್ ಮಾಡ್ತಾರೆ ಸ್ನೇಹಿತರೆ. ಸೊ ಉಲ್ಕೆಗಳು ಇದನ್ ಬೀಳ್ತಾವ, ಹೌದಾ, ಉರಿದು ಬೀಳ್ತಾವ ಸ್ನೇಹಿತರೆ. ಸೊ ಹಂಗೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಎಷ್ಟು 50 ರಿಂದ 80 ಅಲ್ಲ, 80 ರಿಂದ 400 ಸ್ನೇಹಿತರೆ. 80 ರಿಂದ 400 ಅಬೌವ್. ಇದನ್ನ ನಾವು ಐನೋಸ್ಫಿಯರ್ ಅಂತ ಕರಿತೀವಿ ಸ್ನೇಹಿತರೆ. ಐನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್, ಹೌದಾ. ಐನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್ ಸ್ನೇಹಿತರೆ. ಇಲ್ಲಿ ರೇಡಿಯೋ ಅಲೆಗಳು ಅಪ್ಪಳಿಸ್ತಾವ ಸ್ನೇಹಿತರೆ. ಇಲ್ಲಿ ರೇಡಿಯೋ ಅಲೆಗಳು ಅಪ್ಪಳಿಸ್ತವೆ. ಮತ್ತೆ ಇಲ್ಲಿ ಅರೋರಾ ಆಸ್ಟ್ರಾಲಿಸ್ ಮತ್ತು ಅರೋರಾ ಬೋರಿಯಾಲಿಸ್ ಉಂಟಾಗ್ತಾವ ಸ್ನೇಹಿತರೆ, ಹೌದಾ. ಅರೋರಾ ಆಸ್ಟ್ರಾಲಿಸ್ ಮತ್ತು ಅರೋರಾ ಬೋರಿಯಾಲಿಸ್. ಇದನ್ನು ಇಂಜಿನಿಯರಿಂಗ್ ವಲಯ ಅಂತ ಕರೀತಾರೆ ಸ್ನೇಹಿತರೆ. ಏನಂತ? ಇಂಜಿನಿಯರಿಂಗ್ ವಲಯ ಅಂತ ಕರೀತಾರೆ. ಯಾವ್ದನ್ನ? ಐನೋಸ್ಫಿಯರ್ ಅನ್ನ, ಹೌದಾ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಒಮ್ಮೊಮ್ಮೆ ಡಿಸ್ಟೆನ್ಸ್ ಕೇಳ್ತಾನೆ, ಐನೋಸ್ಫಿಯರ್ ಎಷ್ಟು ಕಿಲೋಮೀಟರ್ ಇಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾರೆ, ಹೌದಾ. ಸೊ ಇದು ಅರೋರಾ ಆಸ್ಟ್ರಾಲಿಸ್ ಅರೋರಾ ಬೋರಿಯಾಲಿಸ್ ಹೆಂಗಂತಂದ್ರೆ ಇದು ಒಂದು ಮಿನುಗುವ ನಕ್ಷತ್ರ ಸ್ನೇಹಿತರೆ. ಸೊ ಉಲ್ಕೆಗಳು ಹೆಂಗ್ ಇದನ್ನ ಆತಾವಲ್ಲ, ಸೊ ಹಂಗೆ ಇಲ್ಲಿ ಇದನ್ ಮಾಡ್ತಾವ ಸ್ನೇಹಿತರೆ. ಏನಂತಂದ್ರೆ ಇದನ್ ಮಾಡ್ತೇವೆ, ಧ್ರುವ ಜ್ಯೋತಿಗಳ ತರ ಉಲ್ಕೆಗಳಿಂದ ಇದನ್ ಮಾಡ್ತಾವ ಸ್ನೇಹಿತರೆ. ಅಂದ್ರ ಲೈಟ್ ತರ ಒಮ್ಮೆ ಸ್ಪ್ರೆಡ್ ಆಗೋದು. ಸೊ ಅವು ಇಲ್ಲಿ ಕಂಡು ಬರ್ತಾವ ಸ್ನೇಹಿತರೆ. ಸೊ ಎಲ್ಲಿ? ಐನೋಸ್ಫಿಯರ್ ಅಥವಾ ಥರ್ಮೋಸ್ಫಿಯರ್ ಅಲ್ಲಿ, ಹೌದಾ. ಸೊ
ಹಂಗೆ ಇದನ್ನ ಇದು ಸೊ ನೆಕ್ಸ್ಟ್ ಏನಿದೆ ಇದೆಲ್ಲ ಸೊ 400 ಕಿಲೋಮೀಟರ್ ಅಂದ್ರೆ ಅಬೌವ್ ಸ್ನೇಹಿತರೆ. ಹೌದಾ? ಸೊ ಅದನ್ನ ನಾವು ಏನಂತ ಕರಿತಾವ ಅಂತಂದ್ರೆ ಇದನ್ನ ಎಕ್ಸೋಸ್ಪಿಯರ್ ಅಂತ ಕರಿತೀವಿ ಸ್ನೇಹಿತರೆ. ಏನಂತ ಕರಿತೀವಿ? ಎಕ್ಸೋಸ್ಪಿಯರ್ ಅಂದ್ರೆ ಔಟ್ಸೈಡ್ ಸ್ನೇಹಿತರೆ. ಸೊ ಇಲ್ಲಿ ಮ್ಯಾಗ್ನೆಟೋಸ್ಪಿಯರ್ ಅಂತ ಕರಿತೀವಿ ಸ್ನೇಹಿತರೆ, ಅಥವಾ ಕಾಂತತ್ವ ವಲಯ ಅಂತ ಕರಿತೀವಿ. ಹೌದಾ? ಕಾಂತತ್ವ ವಲಯ ಮತ್ತು ಮ್ಯಾಗ್ನೆಟಿಕ್ ಅಂದ್ರೆ ಒಂದೇ ಸ್ನೇಹಿತರೆ. ಹೌದಾ? ಸೊ ಇಲ್ಲಿ ಹೀಲಿಯಂ ಕಂಡು ಬರುತ್ತೆ ಸ್ನೇಹಿತರೆ. ಎಷ್ಟು? 400 ಕಿಲೋಮೀಟರ್ ಅಂತ ಅಬೌವ್ ಸ್ನೇಹಿತರೆ. ಹೌದಾ? ಸೊ ಇಲ್ಲಿ ಗುರುತ್ವ ಬಲ ಅತ್ಯಂತ ಕಡಿಮೆ ಇರುತ್ತೆ ಸ್ನೇಹಿತರೆ. ಹೌದಾ? ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಗುರುತ್ವ ಬಲ ಅತಿ ಕಡಿಮೆ ಇಂಪಾರ್ಟೆಂಟ್. ಸೊ ಇವಿದಾವಲ್ಲ ವಾಯುಮಂಡಲ ರಚನೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ? ಸೊ ವಾಯುಮಂಡಲ ಅಂತಂದ್ರೆ ಏನ್ ಸ್ನೇಹಿತರೆ? ಅಂದ್ರ ವಾಯುಮಂಡಲ ಅಂತಂದ್ರೆ ನಮ್ಗೆ ಅನಿಲ, ಧೂಳು, ಗಾಳಿ ಸೊ ಇವನ್ನೆಲ್ಲ ಭೂಮಿಯ ಬದುಕಿ ಹೊಂದಿಕೊಂಡಿರ್ತದಲ್ಲ, ಸೊ ಅದಕ್ಕೆ ನಾವು ವಾಯುಮಂಡಲ ಅಂತ ಕರಿತೀವಿ. ಹೌದಾ ಸ್ನೇಹಿತರೆ? ಸೊ ವಾಯುಮಂಡಲ ಅಂತಲ್ಲ, ಸೊ ಹಂಗೆ ಒಂದು ಪಾಯಿಂಟ್ ಆಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಾಯುಮಂಡಲ ಇದು ವಾಯುಮಂಡಲ ಇದೆಯಲ್ಲ, ಸೊ ಇದಕ್ಕೆ ಇದು ವಾಯುಮಂಡಲ ಗ್ರೀಕ್ ಭಾಷೆಯಿಂದ ಬಂದಿದೆ ಸ್ನೇಹಿತರೆ. ವಾಯುಮಂಡಲ ಸಪರೇಟ್ ಅಲ್ಲಿ ತಗೋಣ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಹೌದಾ? ವಾಯುಮಂಡಲ ಗ್ರೀಕ್ ಭಾಷೆ. ಹೌದಾ? ಸೊ ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ? ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ? ಸೊ ಈ ಟಾಪಿಕ್ ಅಲ್ಲಿ ನಮ್ಗೆ ಮಿನಿಮಮ್ 1 ರಿಂದ 2 ಕ್ವಶನ್ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ನಾವು ಕರೆಕ್ಟ್ ಆಗಿ 360 ಆಂಗಲ್ ಅಲ್ಲಿ ಸ್ಟಡಿ ಮಾಡಿದ್ರೆ ಸೊ 1 ಕ್ವಶನ್ ಮಿಸ್ ಆಗಲ್ಲ ಇದು. ಸೊ ಯಾಕಂತಂದ್ರ ಇದನ್ನ ಯಾಕೆ ಒತ್ತಿ ಒತ್ತಿ ಹೇಳ್ತಂದ್ರೆ ಪ್ರತಿ ಎಕ್ಸಾಮ್ ಅಲ್ಲಿ ಈ ಕ್ವಶನ್, ಈ ಟಾಪಿಕ್ ಮೇಲೆ 1 ಕ್ವಶನ್ ಫಿಕ್ಸ್. ಹೌದಾ? ಸೊ ಅದಕ್ಕೆ ನಾನು ಹೇಳ್ತಿರೋದು. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ಇದನ್ನ ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ, 1 ಸೆಕೆಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಕ್ವಶನ್ ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶ ಪಡೆಯುತ್ತದೆ ಅಂತ ಕೇಳಿದ್ದಾರೆ. ಹೌದಾ? ಫಸ್ಟ್ ಆಪ್ಷನ್ ಏನಂತ ಹೇಳಿದ್ರೆ ಸೂರ್ಯನ ಕಿರಣಗಳಿಂದ. ಹೌದಾ? ಯಾವುದು? ಸೂರ್ಯನ ಕಿರಣಗಳಿಂದ. ಹೌದಾ? ಸೆಕೆಂಡ್ ಆಪ್ಷನ್ ಭೂಮಿಯ ವಿಕಿರಣಗಳಿಂದ. ಹೌದಾ? ಥರ್ಡ್ ಆಪ್ಷನ್ ಭೂಮಿಯ ಅಂತರಾಳದಿಂದ. ಸೊ ಫೋರ್ತ್ ಆಪ್ಷನ್ ಜ್ವಾಲಾಮುಖಿ ಅಂತ ಕೇಳಿದ್ದಾರೆ. ಹೌದಾ? ಸೊ ಹಂಗೆ ಸ್ನೇಹಿತರೆ, ಇವಾಗ ನಾವು ಇಂಗ್ಲಿಷಿನಲ್ಲಿ ಫಾರ್ಮ್ ವಾಟ್ ಡಸ್ ದ ಅರ್ತ್ ಅಟ್ಮಾಸ್ಫಿಯರ್ ಗೆಟ್ ಇಟ್ ಹೀಟ್ ಅಂತ ಕೇಳಿದ್ರು. ಹೌದಾ? ಸೊ ಉಷ್ಣಾಂಶ ಯಾಕೆ ಹೀಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ಫ್ರಮ್ ದ ಸನ್ ರೇಸ್. ಹೌದಾ? ಆಪ್ಷನ್ ಬಿ ಫ್ರಮ್ ದ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಆಪ್ಷನ್ ಸಿ ಫ್ರಮ್ ದ ಇಂಟೀರಿಯರ್ ಆಫ್ ದ ಅರ್ತ್. ಸೊ ಫೋರ್ತ್ ಆಪ್ಷನ್ ಫ್ರಮ್ ವಾಲ್ಕ್ಯಾನೋಸ್ ಅಂತ ಕೇಳಿದ್ದಾರೆ. ಹೌದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಭೂ ವಿಕಿರಣಗಳಿಂದ. ಹೌದಾ? ಸೊ ಭೂ ವಿಕಿರಣಗಳಿಂದ ಹೇಳಿದಾರೆ ಸ್ನೇಹಿತರೆ. ಹೌದಾ? ಸೊ ಭೂ ವಿಕಿರಣಗಳಿಂದ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಯಾಕೆ ಭೂ ವಿಕಿರಣಗಳಿಂದ ಸ್ನೇಹಿತರೆ? ನಮಗ ಸೂರ್ಯನ ಬೆಳಕು, ಹೌದಾ, ಸೂರ್ಯನ ಬೆಳಕಿದೆಯಲ್ಲ ಸ್ನೇಹಿತರೆ, ಸೊ ಇದು ನಮ್ಮ ಭೂಮಿ ಮೇಲೆ ಬಿದ್ದು ಮತ್ತೆ ಎಮಿಟ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಹೊಳ್ಳೆ ಮರಳಿ ಕಳಿಸುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇವಾಗ ಭೂಮಿ ಯಾಕೆ ಹೀಟ್ ಆಗ್ತಿದೆ ಅಂತಂದ್ರೆ ನಮ್ಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಗೊತ್ತಿದೆಯಲ್ಲ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಅದನ್ನ ಇದನ್ ಮಾಡುತ್ತೆ ಸ್ನೇಹಿತರೆ, ಅಂದ್ರ ಹಿಡಿದಿಟ್ಕೊಳ್ಳೋ ಶಕ್ತಿ ಅದಕ್ಕೆ ಇರುತ್ತೆ ಸ್ನೇಹಿತರೆ. ಇದಕ್ಕೆ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಅನಿಲ್ಗೆ. ಸೊ ಅದಕ್ಕಾಗಿ ಭೂಮಿ ಇಲ್ಲ ಅಂತಂದ್ರೆ ಭೂಮಿ ಯಾವಾಗೂ ಶೀತ ವಲಯ ಇರ್ತದೆ ಸ್ನೇಹಿತರೆ. ಸೊ ಹಂಗಾಗಿ ನಮ್ಮ
ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ ಅವು ಇಂಪಾರ್ಟೆಂಟ್. ಸೊ ಅವನ್ನ ಜಾಸ್ತಿ ಇದನ್ ಮಾಡ್ಬೋದು ಸ್ನೇಹಿತರೆ. ಸೊ ಮಾನವನಿಂದನೂ ಹಾನಿ ಇದೆ. ಸೊ ಅದಕ್ಕೆ ಸೊ ಹಂಗಾಗಿ ನಮ್ಮ ಓಜನ್ಗೆ ಇಫೆಕ್ಟ್ ಆಗುತ್ತೆ. ಸೊ ಅದನ್ನೇ ಸರ್ಕಾರ ಮತ್ತ ಈ ಅಂತಾರಾಷ್ಟ್ರೀಯ ಸಮ್ಮೇಳನಗಳಿದಾವಲ್ಲ, ಸೊ ಇದನ್ನ ಮಾಡಕ್ಕೆ ಅವರು ಒಂದು ಕಾರ್ಯಕ್ರಮಗಳನ್ನು ತಗೊಂಡ್ಬಂದಿರೋ ಸ್ನೇಹಿತರೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಸೊ ಇವನ್ನೆಲ್ಲ ರೆಡಿಸ್. ಸೊ 2016ರಲ್ಲಿ ಪ್ಯಾರಿಸ್ ಒಪ್ಪಂದ ಅಂತ ತಗೊಂಡ್ಬಂದ್ರ ಸ್ನೇಹಿತರೆ. ಸೊ ಅದಾ ಸ್ನೇಹಿತರೆ. ಸೊ ಅಲ್ಲಿ ಇವಾಗ ಮೋರ್ ದೆನ್ 2 ಡಿಗ್ರಿ ಸೆಲ್ಸಿಯಸ್ ಇದನ್ನಾಗಿದೆ ಸ್ನೇಹಿತರೆ. ಏನಂತಂದ್ರೆ ಉಷ್ಣಾಂಶ ಹೆಚ್ಚಾಗ್ತಿದೆ. ಸೊ ಅದನ್ನ 1.5 ಇಂದ 2 ಅಂದ್ರೆ ವಿತಿನ್ ದಟ್ ಇದರಲ್ಲಿ ಲಿಮಿಟ್ ಅಲ್ಲೇ ನಾವು ಉಷ್ಣಾಂಶವನ್ನ ಕಡಿಮೆ ಮಾಡ್ಬೇಕು ಸ್ನೇಹಿತರೆ. ಸೊ ಅದಕ್ಕೆ ನಾವು ಪರಿಸರ ಸ್ನೇಹಿ, ಅದಕ್ಕೆ ನಾವು ಇವಾಗ ರಿನ್ಯೂವಬಲ್ ಎನರ್ಜಿ ಯೂಸ್ ಮಾಡ್ತಿರೋದು. ಹೌದಾ, ಈಗ ಸೂರ್ಯನ ಬಳಕೆಯಿಂದ ವಿದ್ಯುತ್ ಶಕ್ತಿ, ಸೊ ಜಲಶಕ್ತಿ, ಸೊ ಸೊ ಇವಾಗ ಕಲ್ಲಿದ್ದಲಿಂದೆಲ್ಲ ಕಡಿಮೆ ಮಾಡಿದ್ದಾರೆ. ಸೊ ಇವಾಗ ಕಾರ್ಬನ್ ಡೈಆಕ್ಸೈಡ್ ಆಗ್ಲಿ, ಸೊ ಈ ತರ ಎಲ್ಲ ಕಡಿಮೆ ಆಗ್ತಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಬೈಕು, ಸೊ ಈ ತರ ಎಲೆಕ್ಟ್ರಿಕಲ್ ಬಸ್, ಸೊ ಈ ತರ ಮಾಡೋದ್ರಿಂದ ಸೊ ನಮಗೂ ಹಾನಿ ಆಗಲ್ಲ ಮತ್ತೆ ಎನ್ವೈರನ್ಮೆಂಟ್ಗೂ ಏನೂ ಆಗಲ್ಲ. ಸೊ ಅದಕ್ಕೆ ಈ ತರ ಇಫೆಕ್ಟ್ ಆಗೋದ್ರಿಂದ ಸೊ ನಮ್ಮ ಆರ್ಥಿಕ ಪರಿಸ್ಥಿತಿ ಬಿ ಹದಗೆಡ್ತಿದೆ. ಆರ್ಥಿಕ ಪರಿಸ್ಥಿತಿ ಅಂತ ಹೆಂಗ ಸ್ನೇಹಿತರೆ, ಇದು ಈಗ ಸರಿಯಾಗಿ ಮಳೆ ಬರಲ್ಲ, ಸೊ ರೈತ ಅನುಭವಿಸ್ತಾನೆ. ಸೊ ಅವಾಗ ಸರಿಯಾಗಿ ರೈತನಿಗೆ ಆದಾಯ ಬರಲ್ಲ, ಸೊ ಕೃಷಿ ಚೆನ್ನಾಗಿರಲ್ಲ. ಸೊ ರೈತನಿಗೆ ಒಳ್ಳೆ ಬೆಲೆ ಸಿಗ್ಬೇಕಂದ್ರೆ ಸೊ ಅದು ಬೆಳೆ ಚೆನ್ನಾಗಿ ಬರ್ಬೇಕಲ್ವಾ. ಸೊ ಅದಕ್ಕಾಗಿ ಈ ತರ ಇದನ್ ಮಾಡಿದ್ದಾರೆ. ಹೌದಾ. ಸೊ ಇಂಟರ್ನ್ಯಾಷನಲ್ ಅಲ್ಲಿ ಇದನ್ನ ಕಡಿಮೆ ಮಾಡೋಕೆ ಸೊ 2017 ಅಲ್ಲಿ ನೆಟ್ ಜೀರೋ ಅಂತ ಮಾಡಿದ್ದಾರೆ. ಕಾರ್ಬನ್ ಅನ್ನ ನೆಟ್ ಜೀರೋ ಅಂತ ಹಮ್ಮಿಕೊಂಡಾರೆ. ಸೊ ಇದು ಕಾಪ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ ಕಾಪ್ ಬಗ್ಗೆ. ಕಾಪ್ ಅಂತಂದ್ರೆ ಏನು, ಕಾನ್ಫರೆನ್ಸ್ ಆಫ್ ಪಾರ್ಟಿ, ಅದನ್ನ ಯಾರು ಹಮ್ಮಿಕೊಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಹೌದಾ. ಸೊ ಇವಾಗ ಜ್ವಾಲಾಮುಖಿ ಬಗ್ಗೆ ಸ್ವಲ್ಪ ನೋಡೋಣ. ಜ್ವಾಲಾಮುಖಿ ಬಗ್ಗೆ ಸ್ವಲ್ಪ ನೋಡೋಣ. ಹೌದಾ. ಸೊ ವಾಲ್ಕ್ಯಾನೋ. ಸೊ ಜ್ವಾಲಾಮುಖಿ ಸ್ಟಡಿ ಮಾಡೋದಕ್ಕೆ ಏನಂತಾರೆ ಸ್ನೇಹಿತರೆ? ವಾಲ್ಕ್ಯಾನೋಲಜಿ. ಹೌದಾ. ಸೊ ಜ್ವಾಲಾಮುಖಿ ಬಗ್ಗೆ ಸ್ಟಡಿ ಮಾಡಕ್ಕೆ ಏನಂತಾರೆ? ವಾಲ್ಕ್ಯಾನೋಲಜಿ ಅಂತ ಕರೀತಾರೆ. ಹೌದಾ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಹೌದಾ. ಸೊ ಇವಾಗ ವಾಲ್ಕ್ಯಾನೋ ಇದೆ ಅಲ್ಲ, ಸೊ ಜ್ವಾಲಾಮುಖಿ ಉಂಟಾಗುತ್ತಲ್ಲ. ಸೊ ಜ್ವಾಲಾಮುಖಿ ಉಂಟಾಗ್ಬೇಕಂತಂದ್ರೆ ಇವಾಗ ಮೊದಲು ಮ್ಯಾಗ್ಮಾ ಅಂತ ಇರುತ್ತೆ ಸ್ನೇಹಿತರೆ. ಸೊ ಮ್ಯಾಗ್ಮಾ ಇರುತ್ತೆ, ದ್ರವ ರೂಪದಲ್ಲಿ ಮ್ಯಾಗ್ಮಾ ಇರುತ್ತೆ. ಅದು ಶಿಲಾಪಾಕ ಆಗಿ ಲಾವಾ ಇದ್ದದನ್ನ, ಸಾರಿ ಸ್ನೇಹಿತರೆ, ಲಾವಾ ಇರುತ್ತೆ ಫಸ್ಟ್. ಅದು ದ್ರವ ರೂಪದಲ್ಲಿ ಬಂದು ಅದು ಮ್ಯಾಗೆ ಅಂದ್ರ ಇದ್ರ ರೂಪದಲ್ಲಿ ಬಂದು ಅದು ನಿಧಾನವಾಗಿ ಗಟ್ಟಿ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಮಗೆ ಇದನ್ ಬರುತ್ತೆ ಸ್ನೇಹಿತರೆ, ಯಾವ್ದು ಬಸಾಲ್ಟ್ ಶಿಲೆ. ಸೊ ಇವು ಶಿಲೆಗಳೆಲ್ಲ ಇದನ್ನ ಆಗ್ತಾವ ಸ್ನೇಹಿತರೆ. ಸೊ ಅದೊಂದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ. ಸೊ ನಾವು ಜ್ವಾಲಾಮುಖಿಗಳ ನಾಡು ಅಂತ ಯಾವ್ದು ಕರಿತೀವಿ ಸ್ನೇಹಿತರೆ? ಜ್ವಾಲಾಮುಖಿಗಳ ನಾಡು ಇಂಡೋನೇಷ್ಯಾ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅಲ್ಲಿ ಜ್ವಾಲಾಮುಖಿ ಬಹಳ ಆಗುತ್ತೆ ಸ್ನೇಹಿತರೆ. ಹೌದಾ. ಇಂಡೋನೇಷ್ಯಾ ಸ್ನೇಹಿತರೆ. ಹಂಗೆ ಇಂಡೋ ದೇಶದ ಕ್ಯಾಪಿಟಲ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನಿಮ್ಗೊಂದು ಇದನ್ನು ಟಾಸ್ಕ್ ಕಮೆಂಟ್ ಬಾಕ್ಸ್ ಅಲ್ಲಿ. ಹೌದಾ. ಕಮೆಂಟ್ ಬಾಕ್ಸ್ ಅಲ್ಲಿ ಇಂಡೋನೇಷ್ಯಾದ ರಾಜಧಾನಿ, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡೋನೇಷ್ಯಾ ಅಂತ ಇದನ್ನ ಮಾಡಿಸ್ಬೇಕು. ಹೌದಾ. ಸೊ ಸ್ನೇಹಿತರೆ, ಇಲ್ಲಿ ನಮ್ಗೆ ಯಾವ್ದು ಅಂತ ಯಾವ್ಯಾವ ಅನಿಲ ಬಿಡುಗಡೆ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಅಂದ್ರೆ ಈ ಜ್ವಾಲಾಮುಖಿ ಆಗ್ತಲ್ಲ, ಸೊ ಅಲ್ಲಿ ಜ್ವಾಲಾಮುಖಿ ಆದಾಗ ನಮ್ಗೆ ಈ ಗಂಧಕ, ಧೂಳು, ಕೆಟ್ಟ ಧೂಳು ಮತ್ತು ಜಲಜನಕ ಆಗುತ್ತ, ಮತ್ತೆ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರುತ್ತೆ ಸ್ನೇಹಿತರೆ. ಸೊ ಈ ಜ್ವಾಲಾಮುಖಿಯಿಂದ. ಸೊ ಅದಕ್ಕೆ ಈ ಜ್ವಾಲಾಮುಖಿ ಉಂಟಾಗ ಕಾರಣ ಏನ್ ಸ್ನೇಹಿತರೆ? ಹೌದಾ. ಸೊ ಅಧಿಕ ಒತ್ತಡ ಭೂಮಿ ಮೇಲೆ ಸ್ನೇಹಿತರೆ. ನಾವು ಎಷ್ಟು ಆಳ ಹೋಗ್ತೀವಲ್ಲ ಭೂಮಿಯಲ್ಲಿ, ಆಳ 30 ಕಿಲೋಮೀಟರ್ಸ್ ಒಂದ್ ಆಳ ಹೋದಾಗೆ, 30 ಕಿಲೋಮೀಟರ್ ಆಳ ಹೋದಾಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹೌದಾ. ಸೊ ಹಂಗೆ ಸೊ ಅಧಿಕ ಒತ್ತಡ ಬಲದಿಂದ ಶಿಲಾಪಾಕ ಮೇಲ್ ಬರುತ್ತೆ ಸ್ನೇಹಿತರೆ. ಹೌದಾ. ಸೊ ಹಂಗೆ ಭೂಮಿಯ ಅಂತರಾಳ ಒಂದು ಇದು 32 ಮೀಟರ್, ಪ್ರತಿ 32 ಮೀಟರ್ ಹೋಗುತ್ತಲ್ಲ, ಅಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದೊಂದು. ಮತ್ತ ಭೂಮಿ ತಿರುಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿ ಅದು ಒಂದು ಇಫೆಕ್ಟ್ ಸ್ನೇಹಿತರೆ.
ಮತ್ತೆ ಸ್ನೇಹಿತರೆ ಇದನ್ನು ಯಾವ್ದಂದ್ರೆ ಅಧಿಕ ಒತ್ತಡ ಮತ್ತು ಉಷ್ಣಾಂಶ ಸ್ನೇಹಿತರೆ. ಹೌದಾ, ಅದು ಒಂದು ಇಂಪಾರ್ಟೆಂಟ್. ಯಾವುದು? ಜ್ವಾಲಾಮುಖಿ ಉಂಟಾಗಲು ಕಾರಣ. ಸೊ ಹಂಗೆ ಜ್ವಾಲಾಮುಖಿ ಎಲ್ಲೆಲ್ಲಿ ಉಂಟಾಗುತ್ತೆ? ಸೊ ಅವು ಟೈಪ್ ಬರುತ್ತೆ ಸ್ನೇಹಿತರೆ. ಸೊ ಆಕ್ಟಿವ್ ವೋಲ್ಕ್ಯಾನೋ, ಸೊ ಡಾರ್ಮೆಟ್, ಸೊ ಮತ್ತು ಇದನ್ನು ಎಕ್ಸ್ಟೆಂಟ್. ಸೊ ಇವು ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದ್ ಎರಡು ಇಂಪಾರ್ಟೆಂಟ್ ಯಾವ್ದಲ್ಲ ಅದಷ್ಟ ಬರ್ತೀನಿ ಸ್ನೇಹಿತರೆ. ಸೊ ಅವನ್ನೇ ನೋಟ್ ಡೌನ್ ಮಾಡ್ಕೊಳ್ಳಿ. ಹೌದಾ, ಇಂಪಾರ್ಟೆಂಟ್ ಅಂತಂದ್ರ ಯಾವುದು? ಇವಾಗ ಟೈಪ್ಸ್ ಆಫ್ ವೋಲ್ಕ್ಯಾನ್ ಅಂತ ಬರ್ಕೊಳ್ಳಿ. ಹೌದಾ, ಜಸ್ಟ್ ಹೆಡ್ಡಿಂಗ್ ಟೈಪ್ಸ್ ಆಫ್ ವೋಲ್ಕ್ಯಾನ್. ಯಾವುದು? ಟೈಪ್ಸ್ ಆಫ್ ವೋಲ್ಕ್ಯಾನ್. ಹೌದಾ, ಇದರಲ್ಲಿ 3 ಟೈಪ್ಸ್ ಬರುತ್ತೆ ಸ್ನೇಹಿತರೆ. 3 ಟೈಪ್ಸ್ ಆಫ್ ವೋಲ್ಕ್ಯಾನ್. ಓಕೆ ಸ್ನೇಹಿತರೆ. ಹೌದಾ, ಫಸ್ಟೇದು ಜಾಗೃತ ಜ್ವಾಲಾಮುಖಿ. ಈ ಜಾಗೃತ ಜ್ವಾಲಾಮುಖಿ ಅಂತ ಕರಿತೀವಲ್ಲ ಸ್ನೇಹಿತರೆ. ಸೊ ಇಲ್ಲಿ ಜಾಗೃತ ಜ್ವಾಲಾಮುಖಿ ಇದು ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಬರುತ್ತೆ ಸ್ನೇಹಿತರೆ. ಇದು ಏನು? ಲಾವರಸ, ಅನಿಲ ಬೂದಿ ತರ ಇದು ನಿರಂತರವಾಗಿ ಹೊರಚಿಕ್ತದೆ. ನಿರಂತರವಾಗಿ ಹೊರಚಿಮ್ತದೆ. ಸೊ ಅದಕ್ಕೆ ಇದಕ್ಕೆ ಜಾಗೃತ ಜ್ವಾಲಾಮುಖಿ. ಇಟ್ ಈಸ್ ಕಾಲ್ಡ್ ಆಕ್ಟಿವ್ ವೋಲ್ಕ್ಯಾನ್. ಹೌದಾ, ಆಕ್ಟಿವ್ ವೋಲ್ಕ್ಯಾನ್ ಅಂತ ಕರೀತಾರೆ. ಹೌದಾ, ಸೊ ಯಾಕೆ ನಾ ಇಂಗ್ಲಿಷ್ ವರ್ಡ್ ಹೇಳ್ತಿದ್ದೆ ಅಂದ್ರೆ, ಸೊ ರೀಸೆಂಟ್ ಎಕ್ಸಾಮ್ ದಲ್ಲಿ ಇಂಗ್ಲಿಷ್ ವರ್ಡ್ ಅನ್ನ ಫೋಕಸ್ ಮಾಡ್ತಿದ್ದಾನೆ. ಸೊ ಅದಕ್ಕಾಗಿ ಇಂಗ್ಲಿಷ್ ವರ್ಡ್ ಅನ್ನು ಸ್ವಲ್ಪ ಸ್ವಲ್ಪ ಗೊತ್ತಿರ್ಬೇಕು. ಹೌದಾ, ಸೊ ಹಂಗೆ ಆಕ್ಟಿವ್ ವೋಲ್ಕ್ಯಾನೋ ಅಂತ ಯಾಕಂತೀವಿ ಅಂತಂದ್ರೆ ಇವು ನಿರಂತರವಾಗಿ ಹೊರ ಚೆಲ್ತವೆ. ಹೌದಾ, ಲಾವಾರಸ ಭೂಮಿಯದಿಂದ ಹೊರ ಚೆಲ್ತಾವ. ಸೊ ಒಂದೇದು ಸ್ನೇಹಿತರೆ ಯು ಎಸ್ ಎದಾಗ ಸ್ನೇಹಿತರೆ ಸಂಟ್ ಹೆಲಿನಾ ಅಂತ. USA ಸಂಟ್ ಹೆಲಿನಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಸಂಟ್ ಹೆಲೆನಾ, ಸಂಟ್ ಹೆಲೆನ್ಸ್. ಹವಾಯಿ ದ್ವೀಪ ಸ್ನೇಹಿತರೆ. ಇದು ಮೌಂಟ್ ಲೋವಾ, ಹವಾಯಿ ದ್ವೀಪ. ಇದು ಸೆಕೆಂಡ್ ಸ್ನೇಹಿತರೆ, ಹವಾಯಿ ದ್ವೀಪ. ಹಂಗೆ ಮುಂದೆ ಬರ್ಕೊಳ್ಳಿ. ಹೌದಾ, ಮೌಂಟ್ ಲೋವಾ. ಸೊ ಹಂಗೆ ಸ್ನೇಹಿತರೆ ಇಕ್ವೇಡರ್, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇವು ಹೊಂದಿಸಿ ಬರೆಯೋಕೆ ಕೇಳ್ತಾರೆ ಸ್ನೇಹಿತರೆ. ಹೌದಾ, ಇಕ್ವೇಡರ್ ಇದೆಯಲ್ಲ, ಇದು ಕೊಟಪಾಕ್ಷಿ ಮತ್ತು ಕೊಟಪಾಕ್ಷಿ. ಹೌದಾ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ ನಮ್ಮ ಇದರಲ್ಲಿ ಸ್ನೇಹಿತರೆ ಯಾವ್ದು? ಕೊಟಪಾಕ್ಷಿ, ಇಕ್ವೇಡರ್ ಆತಲ್ಲ, ಇಕ್ವೇಡರ್ ಕೊಟಪಾಕ್ಷಿ. ಹಾಗೆ ಸ್ನೇಹಿತರೆ ಇವಾಗ ನಮ್ಮ ಭಾರತದಲ್ಲಿ ಯಾವ್ದು ಹೇಳಿ ಸ್ನೇಹಿತರೆ? ನಮ್ಮ ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ಸ್ನೇಹಿತರೆ. ಇದು ಬ್ಯಾರನ್ ದ್ವೀಪ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಹೌದಾ, ಭಾರತದ ಅಂಡಮಾನ್ ನಿಕೋಬಾರ್. ಇದು ಬ್ಯಾರನ್ ದ್ವೀಪ. ಹೌದಾ, ಸೊ ಹಂಗೆ ಸ್ನೇಹಿತರೆ ಇದು ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಇಂಡೋನೇಷ್ಯಾದ ಮೆರಾಪಿ ಸ್ನೇಹಿತರೆ. ಇಂಡೋನೇಷ್ಯಾದ ಮೆರಾಪಿ ಸ್ನೇಹಿತರೆ, ನೋಟ್ ಡೌನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಹೌದಾ, ಇಂಡೋನೇಷ್ಯಾದ ಮೆರಾಪಿ. ಇದು 2000 ಸಿವಿಲ್ PS ಆಗಿ ಕೇಳಿದ್ದೆ ಸ್ನೇಹಿತರೆ. ಏನಂತಂದ್ರೆ ಮೌಂಟ್ ಎಟ್ನಾ ಎಲ್ಲಿ ಬರ್ತದೆ ಕೇಳ್ತಿದ್ದ. ಸೊ ಇದು ಆಕ್ಟಿವ್ ವೋಲ್ಕ್ಯಾನೋ ಸ್ನೇಹಿತರೆ. ಇಂಡೋನೇಷ್ಯಾದ ಮೆರಾಪಿ ಐತಲ್ಲ. ಸೊ ನೆಕ್ಸ್ಟ್ ಹಂಗೆ ಕೆಳಗೆ ಸ್ನೇಹಿತರೆ ಇಟಲಿ ಸಿಸಿಲ್ ದ್ವೀಪ. ಇಟಲಿ ಬ್ರಕೆಟ್ ಸಿಸಿಲಿ ದ್ವೀಪ ಸ್ನೇಹಿತರೆ. ಹೌದಾ, ಸೊ ಇಲ್ಲಿ ಸ್ನೇಹಿತರೆ ಮೌಂಟ್ ಎಟ್ನಾ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಸಿವಿಲ್ PS ಅಲ್ಲಿ ಕೇಳಿದ. ಹೌದಾ, ಇವಾಗ ಹೆಂಗ್ ಕೇಳ್ತಾನ ಕ್ವಶನ್ ಹೆಂಗ್ ಫ್ರೇಮ್ ಮಾಡ್ತಾನ ಅಂತಂದ್ರೆ ಸ್ನೇಹಿತರೆ, ಮೌಂಟ್ ಎಟ್ನಾ ವಾಟ್ ಅಂತ ಕೇಳ್ತಾನೆ. ಲೈಕ್ ಇದು ಆಕ್ಟಿವ್ ವೋಲ್ಕ್ಯಾನೋ ಅಥವಾ ಡಾರ್ಮೆಂಟ್ ವೋಲ್ಕ್ಯಾನೋ ಅಥವಾ ಎಕ್ಸ್ಟೆಂಟ್ ವೋಲ್ಕ್ಯಾನೋ. ಸೊ ಈ ತರ ಕ್ವಶನ್ ಕೇಳ್ತಾನೆ. ಸೊ ಅವಾಗ ನೀವು ದಿಸ್ ಇಸ್ ಆನ್ ಆಕ್ಟಿವ್ ವೋಲ್ಕ್ಯಾನೋ. ಹೌದಾ, ಸೊ ನೆಕ್ಸ್ಟ್ ಕ್ವಶನ್. ಸೊ ಡಾರ್ಮೆಂಟ್ ಸೆಕೆಂಡ್ ಟೈಪ್ ಸ್ನೇಹಿತರೆ. ಹೌದಾ, ಸೆಕೆಂಡ್ ಡಾರ್ಮೆಂಟ್ ಅಂದ್ರೆ ಸುಪ್ತ 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 ಸುಪ್ತ. ಎಸ್.
ಸೊ ಡಾರ್ಮೆಟ್ ವೋಲ್ಕನ್ ಅದ ಸ್ನೇಹಿತರೆ. ಓಕೆ, ಇದು ಸ್ನೇಹಿತರೆ ಒಮ್ಮೆ ಸ್ಫೋಟಿಸಿ ಅನಂತ ಕಾಲದವರೆಗೆ, ಅಂದ್ರೆ ಯಾವಾಗ್ಲೂ ಒಮ್ಮೆ ಒಮ್ಮೆ ಸ್ಫೋಟಿಸಿ ಯಾವಾಗ್ಲೂ ಒಮ್ಮೆ ಇದನ್ನ ಆಗುದು, ಇದು ಡಾರ್ಮೆಟ್ ಸ್ನೇಹಿತರೆ. ಹೌದಾ? ಸೊ ಯಾವಾಗ್ಲೂ ಒಮ್ಮೆ ಸ್ಫೋಟಿಸಿ ಆಮೇಲೆ ಸ್ಫೋಟ, ಇವಾಗ 30-40 ವರ್ಷ ಹಿಂಗಿದೆ ಅಲ್ಲ, ಸೊ ಹಿಂಗೆ ಅಥವಾ ಹಿಂಗ. ಸೊ ಒಮ್ಮೆ ಸ್ಫೋಟಿಸಿ ಮತ್ತೆ ಯಾವಾಗ್ರೆ ಇದನ್ನ ಮಾಡೋದು. ಸೊ ಇದಕ್ಕೆ ಸುಪ್ತ ಜಲಮ. ಸೊ ಇದಕ್ಕೂ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ, ಒಂದೆರಡು ಎಕ್ಸಾಂಪಲ್. ಇವಾಗ ಜಪಾನ್ನದೆಲ್ಲ, ಸೊ ಜಪಾನ್ದ ಪೂಜ್ಯ, ಜಪಾನ್ದ ಪೂಜಿಯಂ, ಜಪಾನ್ದ ಪೂಜಿಯಂ. ಹೌದಾ? ಸೊ ಹಂಗೆ ಸ್ನೇಹಿತರೆ ಇಂಡೋನೇಷ್ಯಾದ ಕ್ರಕೋಟೋವಾ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಡೋನೇಷ್ಯಾದ ಕ್ರಕೋಟೋವಾ, ಇಂಡೋನೇಷ್ಯಾದ ಕ್ರಕೋಟೋವಾ, ಕ್ರಕೋಟೋವಾ, ಇಂಡೋನೇಷ್ಯಾದ ಕ್ರಕೋಟೋವಾ. ಹೌದಾ? ಸೊ ಇನ್ನ ಸ್ನೇಹಿತರೆ ಇಲ್ಲಿ ನೀವು ತಾಂಜಾನಿಯಾ ಅಂತ ಬರ್ಕೊಡಿ. ತಾಂಜಾನಿಯಾ ಇಂಪಾರ್ಟೆಂಟ್, ತಾಂಜಾನಿಯಾ. ಹೌದಾ? ಒಂದ್ ಸೆಕೆಂಡ್. ತಾಂಜಾನಿಯಾ, ತಾಂಜಾನಿಯಾ. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಹೌದಾ? ತಾಂಜಾನಿಯಾ, ಕಿಲಿಮಾಂಜರೋ. ಸ್ನೇಹಿತರೆ ಇದು ವಿಚ್ ಕಾಂಟಿನೆಂಟಲ್, ಯಾವ ಕಾಂಟಿನೆಂಟಲ್ ಇದೆ ಅಂತ ಹೇಳಿ ಸ್ನೇಹಿತರೆ. ಕಿಲಿಮಾಂಜರೋ, ತಾಂಜಾನಿಯಾ ಕಿಲಿಮಾಂಜರೋ. ಇದು ಯಾವ ಖಂಡದಲ್ಲಿ ಬರುತ್ತೆ ಅಂತ ಹೇಳಿ ಸ್ನೇಹಿತರೆ. ತಾಂಜಾನಿಯಾ, ಕಿಲಿಮಾಂಜರೋ, ಕಿಲಿಮಾಂಜರೋ, ತಾಂಜಾನಿಯಾ. ಹೌದಾ? ಒಂದ್ ಸೆಕೆಂಡ್ ಸ್ನೇಹಿತರೆ. ಹಾ, ತಾಂಜಾನಿಯಾ, ತಾಂಜಾನಿಯಾ, ತಾಂಜಾನಿಯಾ. ಹೌದಾ? ಕಿಲಿಮಾಂಜರೋ. ಹಾ, ಸೂಪರ್ ಜ್ವಾಲಾಮುಖಿ ಅಂತ ಇಂಪಾರ್ಟೆಂಟ್ ಸ್ನೇಹಿತರೆ. ಸೂಪರ್ ಜ್ವಾಲಾಮುಖಿ ಅಂತ ಬರ್ತಾವ. ಸೂಪರ್ ಜ್ವಾಲಾಮುಖಿ ಯಾವ್ದು ಅಂತ ಕೇಳ್ತಾನೆ. ಸೊ 4 ಆಪ್ಷನ್ ಕೊಟ್ಟು ಅದರಲ್ಲೇ ಬೇರೆ ಒಂದು ಕೊಟ್ಟಿರ್ತಾನೆ. ಸೊ ಅದು ಇಂಪಾರ್ಟೆಂಟ್. ಯಾವುದು? ವೆಸುವಿಯಸ್, 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 ವೆಸುವಿಯಸ್. ಸೆಕೆಂಡ್ ಕ್ರಕಟೋವಾ, ಅಲ್ಲೇ ಇದೆಲ್ಲ ಕ್ರಕಟೋವಾ, 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 ಕ್ರಕಟೋವಾ. ಹೌದಾ? ಮತ್ತೆ ಪೀಲಿಯಸ್ ಇದೆ, ಪೀಲಿಯಸ್, ಪೀಲಿಯಸ್. ಸೊ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಎಸ್ ಎಸ್ ಬಂದ್ಬಿಟ್ಟು ಇಟಲಿಯಲ್ಲಿ ಬರುತ್ತೆ. ವೆಸುವಿಯಸ್ ಇದೆಯಲ್ಲ, ಸೊ ಇದು ಜ್ವಾಲಾಮುಖಿ, ಸೂಪರ್ ಜ್ವಾಲಾಮುಖಿ ಇಟಲಿಯಲ್ಲಿ ಬರುತ್ತೆ. ಕ್ರಕಟೋವಾ ಇಂಡೋನೇಷಿಯಾ, ಪೀಲಿಯಸ್ ಗ್ರೀಸ್ ನಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಹೌದಾ? ಅದು ಗ್ರೀಸ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಇಷ್ಟು ಸಾಕು ಸ್ನೇಹಿತರೆ. ಸೊ ಯಾವ್ದು ಇದಕ್ಕೆ ಯಾವ ಎಕ್ಸಾಂಪಲ್ ಕೊಟ್ಟೆ ಸ್ನೇಹಿತರೆ? ಇದು ಡಾರ್ಮೆಟ್. ಹೌದಾ? ಸೊ ಅಂದ್ರೆ ಸುಪ್ತ ಜ್ವಾಲಾಮುಖಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಇದು ಲುಪ್ತ ಅಂದ್ರೆ ನಂದಿತ, ನಂದಿತ ಜ್ವಾಲಾಮುಖಿ. ನಂದಿತ ಅಂದ್ರೆ ಇದು ಪೂರ್ತಿ ಎಕ್ಸ್ಟಿಂಕ್ಟ್. ಇದು ಯಾವಾಗಲೂ ಪುರಾತನ ಕಾಲದಲ್ಲಿ ಸ್ನೇಹಿತರೆ, ಅವಾಗ ಎಲ್ರೆ ಕಂಡು ಬಂದಿದ್ದು, ಇಲ್ಲಿವರೆಗೆ ಯಾವುದೋ ಕಾರ್ಯಾಚರಣೆ ಯಾವುದೋ ಕಂಡು ಬಂದಿಲ್ಲ ಅಂತಂದ್ರೆ ಇದಕ್ಕ ನಂದಿತ ಜ್ವಾಲಾಮುಖಿ ಅಂತಾರೆ. ಹೌದಾ? ಏನಂತಂದ್ರೆ ಸ್ನೇಹಿತರೆ, ಅಂದ್ರ ನಮ್ಮ ಪುರಾತನ ಅವಾಗ ಎಲ್ರೆ ಕಂಡು ಬಂದಿದ್ದು, ಇಲ್ಲಿವರೆಗೆ ಯಾವುದೇ ಕಾರ್ಯಾಚರಣೆ ನಡೆಸಿಲ್ಲ ಅಂತಂದ್ರೆ ಇದಕ್ಕ ನಂದಿತ ಜ್ವಾಲಾಮುಖಿ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವ್ದು ಕೇಳ್ತಾರೆ ಅಂದ್ರೆ ಅರ್ಜೆಂಟೈನಾದ ಅಕಾಂಕೋಗುವಾ ಸ್ನೇಹಿತರೆ. ಅರ್ಜೆಂಟೈನಾ, ಅರ್ಜೆಂಟೈನಾದ ಅಕಾಂಕೋಗುವಾ, ಅರ್ಜೆಂಟೈನಾ ಅಕಾಂಕೋಗುವಾ, ಅಕಾಂಕೋಗುವಾ, ಅಕಾಂಕೋಗುವಾ.
ಹೌದಾ. ಸೊ ಅಂಡೋವನ್ ನಿಕೋಬಾರ್ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಇದು ಇಂಪಾರ್ಟೆಂಟ್. ಸೊ ಇದನ್ನ ಕೇಳ್ತಾರೆ, ಅಂಡೋವನ್ ನಿಕೋಬಾರದಲ್ಲಿ ಬ್ಯಾರನ್ ದ್ವೀಪ ಕೇಳಿದ್ರೆ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬ್ಯಾರನ್ ದ್ವೀಪ ಕೇಳಿದ್ರೆ ಅದು ಆಕ್ಟಿವ್ ವೋಲ್ಕ್ಯಾನೋ. ಸೊ ಜಾಗೃತ ಜ್ವಾಲಾಮುಖಿ. ಸೊ ಇದನ್ನು ಅಂಡೋಮಾನ್ ನಿಕೋಬಾರದಲ್ಲಿ ಇದನ್ನ ಕೇಳ್ತಾರೆ, ನಾರ್ಕೊಂಡಂ. ನಾರ್ಕೊಂಡಂ ನಾರ್ಕೊಂಡಂ ಅಂತ ಕೇಳ್ತಾರೆ. ನಾರ್ಕೊಂಡಂ ನಾರ್ಕೊಂಡಂ ಅಂತ ಕೇಳ್ತಾರೆ. ಒಂದ್ಸಲ ಸ್ನೇಹಿತರೆ, ಹೌದಾ. ಸೊ ಇದ್ರ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ, ಹೌದಾ. ಸೊ ನಾನು ಯಾವ್ಯಾವ ಪಾಯಿಂಟ್ ಹೇಳಿನಿಲ್ಲ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಸ್ನೇಹಿತರೆ, ಹೌದಾ. ಸೊ ಹಂಗೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಕ್ವಶನ್ ನಂಬರ್ 4 ಸ್ನೇಹಿತರೆ. ಸುರತ್ರೆ ಸೊ ಲಾಸ್ಟ್ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡಿದ್ದು, ಹೌದಾ. ಸೊ ಎದ್ರ ಬಗ್ಗೆ, ವಾಯುಮಂಡಲ ರಚನೆ ಬಗ್ಗೆ ಕೇಳಿದ್ದು, ಹೌದಾ ಸ್ನೇಹಿತರೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಸ್ನೇಹಿತರೆ. ಜಸ್ಟ್ ಕ್ವಶನ್ ಹೇಳ್ತೀನಿ, ಅದ್ರ ಆಪ್ಷನ್ ಹೇಳ್ತೀನಿ, ಸೊ ಸರಿಯಾದ ಆನ್ಸರ್ ಹೇಳ್ತೀನಿ. ಸೊ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದಂಗಿಲ್ಲ, ಸೊ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀವಿ, ಹೌದಾ. ವಾತಾವರಣದ ತಾಪಮಾನ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆ ಆಗುತ್ತೆ ಹೇಳ್ತಾರೆ ಸರ್. ಸೊ ಆವಾಗ ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ, ಸೊ ಹೌದಾ. ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಏನ್ ಹೇಳಿದೆ, ಸೊ ನಾವು ಯಾವಾಗೂ 100 ಮೀಟರ್ ಮೇಲೆ ಹೋದಂಗೆ ಟೆಂಪರೇಚರ್ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಕೇಳಿದ್ದಾರೆ. ಸೊ 1000 ಮೀಟರ್, ಸಾರಿ ಅದು 1000 ಮೀಟರ್, ಹೌದಾ. ಸೊ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಭೂಮಿಯಿಂದ ಸ್ಟ್ರಟೋಸ್ಪಾಸ್ ಅಂತ ಕೇಳಿದ್ದಾರೆ, ಸ್ಟ್ರಟೋಸ್ಪಾಸ್. ಸೆಕೆಂಡ್ ಆಪ್ಷನ್ ಸ್ಟ್ರಟೋಪಾಸ್ ನಿಂದ ಮಿಸೋಸ್ಪಾಸ್ ಅಂತ ಕೇಳಿದ್ದಾರೆ. ಥರ್ಡ್ ಆಪ್ಷನ್ ಮಿಸೋಸ್ಪಾಸ್ ನಿಂದ ಥರ್ಮೋಸ್ಫಿಯರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಥರ್ಮೋಸ್ಫಿಯರ್ ಇಂದ ಐನೋಸ್ಫಿಯರ್ ಅಂತ ಕೇಳಿದ್ದಾರೆ. ಸೊ ಇವನ್ನೆಲ್ಲ ಇದನ್ನ ಮಾಡಿದೀನಿ ಸ್ನೇಹಿತರೆ. ಸೊ ಸ್ಟ್ರಟೋಸ್ಪಾಸು ಇದು ಓಜೋನ್ ಪದರದಲ್ಲಿ ಕಂಡು ಬರುತ್ತೆ. ಮಿಸೋಪಾಸು ಮಧ್ಯ ವಲಯದಲ್ಲಿ ಇದಕ್ಕೆ ಕಂಡು ಬರುತ್ತೆ, ಅತಿ ಶೀತ ವಲಯ. ಥರ್ಮೋಸ್ಫಿಯರ್ ಅಲ್ಲಿ ರೇಡಿಯೋ ವೇವ್ಸ್ ಅಲೆಗಳೆಲ್ಲ ಕಂಡು ಬರ್ತವೆ. ಸೊ ಇದನ್ನ ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್, ಮಿಸೋಸ್ಪಾಸ್ ಅಂತ ಥರ್ಮೋಸ್ಫಿಯರ್, ಹೌದಾ. ಸೊ ಇದು ಅತ್ಯಂತ ಕಡಿಮೆ ತಾಪಮಾನ ಸ್ನೇಹಿತರೆ. ಸೊ ಇದು ಶೀತ ವಲಯದಿಂದ ಕಂಡು ಬರುತ್ತೆ ಸರ್. ಇಲ್ಲಿ ಶೀತ ವಲಯ ಅತಿ ಹೆಚ್ಚಾಗಿದೆ ಸರ್. ಸೊ ಅದಕ್ಕಾಗಿ ಆಪ್ಷನ್ ಇದನ್ನು ಇದರಲ್ಲಿ ಕೇಳಿದಾರೆ ಸರ್, ಕೇಸ್ ಅಲ್ಲಿ ಕೇಳಿದಾರೆ. ಸೊ 2012 ಅಲ್ಲಿ ಕೇಸ್ ಅಲ್ಲಿ ಕ್ವಶನ್ ಆಗಿದೆ ಸರ್, ಹೌದಾ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಹೌದಾ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ವಾಯುಗೋಳದಲ್ಲಿ ಆಪ್ಷನ್ ನಂಬರ್ 5, ವಾಯುಗೋಳದಲ್ಲಿ ಕಂಡು ಬರುವ ಅನಿಲಗಳ ಇಳಿಕೆ ಕ್ರಮದಲ್ಲಿ ವ್ಯವಸ್ಥಿತಗೊಳಿಸಿ ಅಂತ ಕೇಳಿದೆ, ಹೌದಾ. ಅರೇಂಜ್ ದ ಗ್ಯಾಸಸ್ ಫೌಂಡ್ ಇನ್ ದ ಅಟ್ಮಾಸ್ಫಿಯರ್ ಇನ್ ಡಿಸೆಂಡಿಂಗ್ ಆರ್ಡರ್, ಹೌದಾ ಸ್ನೇಹಿತರೆ. ಸೊ ಹಿಂಗ್ ಕೊಟ್ಟಿದಾರಲ್ಲ, ಸೊ ನಾವ್ ಏನ್ ಮಾಡೋದ, ಫಸ್ಟ್ ನಮ್ಮ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಯಾವ ಅನಿಲ ಹೆಚ್ಚು ಕಂಡು ಬರುತ್ತೆ ಅಂತಂದ್ರೆ ಸಾರಜನಕ ಸ್ನೇಹಿತರೆ. ಸೊ ನೈಟ್ರೋಜನ್ 78%, ಎಷ್ಟು 78%. ನೈಟ್ರೋಜನ್ ಏನ್ ಅಷ್ಟ 78%, ಹೌದಾ. ಸೊ ಸೆಕೆಂಡ್ ಸ್ನೇಹಿತರೆ ಆಮ್ಲಜನಕ 20%, 20.98%. ಸ್ನೇಹಿತರೆ ಒಂದು ಬುಕ್ ಅಲ್ಲಿ ಸಮಥಿಂಗ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ 20% ಇದೆ ಎಕ್ಸಾಕ್ಟ್ಲಿ, ಹೌದಾ. ಆಮ್ಲಜನಕ 20%. ಸೊ ಅರ್ಗಾನ್ ಸ್ನೇಹಿತರೆ, ಅರ್ಗಾನ್ ಎಷ್ಟಿದೆ ಸ್ನೇಹಿತರೆ, ಅರ್ಗಾನ್. ಸೊ ಇದು 0.93% ಇದೆ ಸ್ನೇಹಿತರೆ. ಎಷ್ಟು 0.93%, ಹೌದಾ. ಸೊ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ 0.036%, ಹೌದಾ. ಸೊ ಇವಾಗ ಏನಾಯ್ತು, ನೈಟ್ರೋಜನ್ ಅತಿ ಹೆಚ್ಚ, ಆಮ್ಲಜನಕ, ಅರ್ಗಾನ್, ಇಂಗಾಲ. ಸೊ ನಿಯಾನ್ ಸ್ನೇಹಿತರೆ, ಸೊ ನಿಯಾನ್ ನಿಯಾನ್ ಇದೆಯಲ್ಲ, ಇದು 0.002% ಸ್ನೇಹಿತರೆ, ಇಂಪಾರ್ಟೆಂಟ್, ಹೌದಾ. ನೋಟ್ ಡೌನ್ ಮಾಡ್ಕೊಳ್ಳಿ ನಿಯಾನ್. ಸೊ ನೆಕ್ಸ್ಟ್ ಹಂಗೆ ಅಂದ್ರೆ ನಮ್ಗೂ ಇವಾಗ ಅಂದ್ರೆ ಒಂದಿಸಿ ಬರಿ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಇದನ್ನು ಕೇಳ್ಬೋದು. ಸೊ ಈ ತರ ಕೊಟ್ಟಾಗ ಒಂದ್ 5 ರಿಂದ 6 ಗೊತ್ತಿದ್ರೆ ಸೊ ನಾವು ಈಸಿಲಿಯಾಗಿ ಕರೆಕ್ಟ್ ಆನ್ಸರ್ ಮಾಡ್ಬೋದು, ಹೌದಾ. ಸೊ ಹಂಗೆ ಸ್ನೇಹಿತರೆ, ಇವಾಗ ಇಲಿಯಂ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಳಿಕೆ ಕ್ರಮದಲ್ಲಿ ಯಾವ್ದು ಹೈಯೆಸ್ಟ್ ಅಂತ ಎಲ್ಲಾರು ಓದಿರ್ತಾರೆ. ಸೊ ಇಲ್ಲಿ ಸೊ ವಿದ್ಯಾರ್ಥಿಗಳನ್ನ, ಸ್ಟೂಡೆಂಟ್ ಗಳನ್ನ ಹಂಗೆ ರಾಂಗ್ ಮಾಡಿಸೋದು ಕ್ವಶನ್. ಸೊ ಇದು ಎಕ್ಸಾಮ್ನರ್ ಇದನ್ನು ಮೈಂಡ್ ಸೆಟ್ ಸ್ನೇಹಿತರೆ.
ಸೊ ಅದಕ್ಕಾಗಿ ಸೊ ಕಡಿಮೆ ಅಂತ ಕೇಳಿದ್ದಾರೆ. ಸೊ ಹಂಗೆ ಇವಾಗ ಹೀಲಿಯಂ ಎಷ್ಟಿದೆ ಸ್ನೇಹಿತರೆ? ಹೀಲಿಯಂ ಬರ್ಕೊಳ್ಳಿ. ಸೊ ಅದಕ್ಕೆ ಹೀಲಿಯಂ H 0.000030 305%. ಇಷ್ಟು ಕಡಿಮೆ ಇದೆ ಸ್ನೇಹಿತರೆ, ಹೌದಾ? ಇನ್ ನೆಕ್ಸ್ಟ್ ಕ್ರಿಪ್ಟಾನ್ ಎಷ್ಟಿದೆ? ಕ್ರಿಪ್ಟಾನ್ ಅತಿ ಕಡಿಮೆ ಇದೆ, ಇದಕ್ಕಿಂತ ಕಡಿಮೆ. ಕ್ರಿಪ್ಟಾನ್ ಎಷ್ಟಿದೆ? 0.001%. 201%. ಕ್ರಿಪ್ಟಾನ್ 0.001%. ಹಂಗೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಇದು ಜನಾನ್ ಕೇಳಿದಾನೆ. ಜೊನಾನ್ ಅಂತ ಬರ್ಕೊಳ್ಳಿ. 0. ಇವೆಲ್ಲ ನೋಬಲ್ ಕ್ಲಾಸ್ ಸ್ನೇಹಿತರೆ, ಜಡ ಅನಿಲಗಳು ಅಂತೀವಿ, ಹೌದಾ? ಇಂಪಾರ್ಟೆಂಟ್, ಹೌದಾ? ಜನಾನ್ ಸ್ನೇಹಿತರೆ. ಒಂದ್ ಸೆಕೆಂಡ್. ಜನಾನ್ ಸ್ನೇಹಿತರೆ, ಹೌದಾ? ಇದು 0.00009 ಅಂದ್ರೆ 409%. ಹಂಗೆ ಜಲಜನಕ ಸ್ನೇಹಿತರೆ, ಹೈಡ್ರೋಜನ್ ಜಲಜನಕ. ಒಂದ್ ಸೆಕೆಂಡ್. ಹಾ, ಒಂದ್ ಸೆಕೆಂಡ್ ಸ್ನೇಹಿತರೆ. ಜಲಜನಕ (0.00005%), ಹೌದಾ? ಸೊ ಇವಾಗ ನಾವು ಥಿಂಕ್ ಮಾಡೋಣ, ಹೌದಾ? ಸೊ ಈ ತರ ನಮ್ಗೆ ಸೋರ್ಸ್ ಗೊತ್ತಿದ್ರೆ ನಾವು ಈ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು, ಹೌದಾ? ಸೊ ಇವಾಗ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಆಪ್ಷನ್ 4th, ಹೌದಾ? ಸೊ ಯಾಕೆಂತಂದ್ರೆ ಎ ಆಪ್ಷನ್ ಅಲ್ಲಿ ಏನಿದೆ? ನಿಯಾನ್ ಇದೆ. ನಿಯಾನ್ ಎಷ್ಟಿದೆ? 0.2% ಇದೆಯಲ್ಲ. ಸೊ ಇದು ಹೈಯೆಸ್ಟ್. ಸೊ ಇದ್ರಾಗೆ ಡಿ ಆಪ್ಷನ್ ಹೀಲಿಯಂ ಮತ್ತೆ ಕಡಿಮೆ ಇದೆ. ಹೀಲಿಯಂ ಎಷ್ಟಿದೆ? 0.05%, ಹೌದಾ? ಸೊ ಥರ್ಡ್ ಒಂದು ಬಿ ಕ್ರಿಪ್ಟಾನ್ ಎಷ್ಟಿದೆ ಇಲ್ಲಿ ಚೆಕ್ ಮಾಡಿ. 1% ಇದೆ ಕ್ರಿಪ್ಟಾನ್, 0.01. ಇದು ಥರ್ಡ್ ಬರುತ್ತೆ ಕ್ರಿಪ್ಟಾನ್. ಸೊ ಫೋರ್ತ್ ಆಪ್ಷನ್ ಯಾವ್ದು ಉಳಿತು? ಹೈಡ್ರೋಜನ್ ಸರ್. ಸೊ ಜಲಜನಕ ಅದೆಲ್ಲ ಅದೇ ಕಡಿಮೆ, ಹೌದಾ? ನೋಡಿ ಸ್ನೇಹಿತರೆ, ಸೊ ಈ ತರ ಕ್ವಶನ್ ಬಂದಾಗ ನಾವು ಬಹಳ ಸೂಕ್ಷ್ಮವಾಗಿ ಆನ್ಸರ್ ಮಾಡಬೇಕು, ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾ ಸ್ನೇಹಿತರೆ, ಇದು IAS ಕ್ವಶನ್ ಸ್ನೇಹಿತರೆ, ಹೌದಾ? IAS ಸ್ನೇಹಿತರೆ ಇಂಪಾರ್ಟೆಂಟ್. 2013 ಅಥವಾ 14 ಅಲ್ಲಿ ಕೇಳಿರೋದು. ಇದನ್ನ ಕ್ವಶನ್, ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆ ತಾಪಮಾನವು ಸಾಮಾನ್ಯ ಇಳಿಕೆಯಾಗಲು ಕಾರಣ ಕೇಳಿದ್ದಾರೆ. ಸೊ ಲಾಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳಿದ ಅಂದ್ರೆ, ಯಾಕೆ ಇದನ್ನ ಆಗ್ತೈತಿ, ತಾಪಮಾನ ಯಾಕೆ ಇದನ್ನ ಆಗ್ತೈತಿ ಅಂತ ಕೇಳಿದ. ಸೊ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಏನಂತಂದ್ರೆ, ವಾಯುಮಂಡಲವು ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಮಾತ್ರ ಬಿಸಿಯಾಗಬಲ್ಲದು. ಸೆಕೆಂಡ್ ಆಪ್ಷನ್, ವಾಯುಮಂಡಲ ಮೇಲ್ಭಾಗದಲ್ಲಿ ಹೆಚ್ಚು ತೇವಾಂಶ ಇದೆ. ಥರ್ಡ್ ಆಪ್ಷನ್ ಅಲ್ಲಿ ವಾಯುಮಂಡಲ ಮೇಲ್ಭಾಗದಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ, ಹೌದಾ? ಸೊ ಈ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಹೌದಾ, ಫಸ್ಟ್ ಆಪ್ಷನ್ 1 ಮಾತ್ರ, ಆಪ್ಷನ್ ಬಿ 2 ಮತ್ತು 3 ಮಾತ್ರ, ಆಪ್ಷನ್ ಸಿ 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2 ಮತ್ತು 3 ಸರಿ. ಸೊ ಈ ತರ ಕೊಟ್ಟಾಗ ಸ್ನೇಹಿತರೆ ನಾವು, ಸೊ ಅಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಒಂದು ಇಂಗ್ಲಿಷ್ ವರ್ಷನ್ ಅಲ್ಲಿ the reason why temperature generally decreases with the altitude is ಅಂತ ಕೇಳಿದಾರೆ. ಸೊ ಫಸ್ಟ್ ಆಪ್ಷನ್ ಏನ್ ಕೇಳಿದಾನೆ? The atmosphere can only heat up from the surface of the earth. Second option, there is a more moisture in the upper atmosphere. Third option, the air density is lower in the upper atmosphere. ಹೌದಾ? ಸೊ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಫಾಲೋವಿಂಗ್ ಕೋಡ್ಸ್, ಹೌದಾ? ಆಪ್ಷನ್ ಎ 1 ಸರಿ, ಆಪ್ಷನ್ ಬಿ 2, 3, ಆಪ್ಷನ್ ಸಿ 1 and 3. ಸೊ ಆಪ್ಷನ್ ಡಿ 1, 2 and 3 ಅಂತ ಆಲ್ ಆಫ್ ದ ಅಬೌವ್ ಅಂತ ಕೇಳಿದೆ. ಸೊ ಈ ತರ ಕೊಟ್ಟಾಗ ನಾವು ಕ್ವಶನ್ ಅನ್ನು ಕೇರ್ಫುಲಿ ಓದಿರ್ಬೇಕು,
ಹೌದಾ. ಸೊ ಯಾವಾಗೂ ಕ್ವಶನ್ ಅನ್ನ ಓದೋ ಮುಂದ ಸೊ 100% ಫೋಕಸ್ ಮಾಡಬೇಕು ಕ್ವಶನ್ ಮೇಲೆ. ಹೌದಾ. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಏನಿದೆ, ದ ಅಟ್ಮಾಸ್ಫಿಯರ್ ಕ್ಯಾನ್ ಓನ್ಲಿ ಹೀಟ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಹಾ ಒಬ್ವಿಯಸ್ಲಿ ಸ್ನೇಹಿತರೆ, ವಾಯುಮಂಡಲ ಯಾವಾಗ ಭೂಮಿಯ ಮೇಲ್ಮೈ ಮಾತ್ರ ಬಿಸಿ ಆಗ್ತದೆ. ಹೌದಾ. ಸೊ ಅದನ್ನ ಮತ್ತ ರೀ ಎಮಿಷನ್ ಮಾಡ್ತದೆ ಸ್ನೇಹಿತರೆ. ಹೌದಾ. ಸೊ ಸೂರ್ಯನ ಕಿರಣಗಳು ಭೂಮಿಗೆ ಬೆಳೆದು ಮತ್ತೆ ಅಪ್ಪಳಿಸಿ ಮತ್ತೆ ಮೇಲೆ ಹೋಗುತ್ತೆ ಸ್ನೇಹಿತರೆ. ಹೌದಾ. ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ವಾಯುಮಂಡಲ ಮೇಲ್ಭಾಗದಲ್ಲಿ ಹೆಚ್ಚು ತೇವಾಂಶವಿದೆ ಸ್ನೇಹಿತರೆ. ಇಲ್ಲೇ ನೋಡು, ಹೆಚ್ಚು ಕಡಿಮೆ ಇದ್ದಾಗ ಕ್ವಶನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸೊ ಸ್ನೇಹಿತರೆ ಯಾವಾಗೂ ಹೆಚ್ಚರಲ್ಲ ಸ್ನೇಹಿತರೆ, ಕಡಿಮೆನೆ ಇರುತ್ತೆ ತೇವಾಂಶ. ಹೌದಾ. ತೇವಾಂಶ ಕಡಿಮೆ ಇರುತ್ತೆ ಅದು. ಸೊ ಸೆಕೆಂಡ್ ಆಪ್ಷನ್ ಇದೆ ಸ್ನೇಹಿತರೆ. ಸೊ ಹಿಂಗ್ ಕೊಟ್ಟಾಗಲ್ಲ, ಸೊ ಅವಾಗ ನಾವು ಆಪ್ಷನ್ ನೋಡ್ಬೇಕು ಒಂದೇ ಇದನ್ನು ಅಥವಾ ನಾವು ಈಸಿಯಾಗಿ ಟಿಕ್ ಹಾಕ್ಬೇಕು. ಸೊ ಆ ಮೆಥಡ್ ಅನ್ನ ನಾವು ಕಲಿಬೇಕು ಸ್ನೇಹಿತರೆ. ಹೌದಾ. ಕ್ವಶನ್ ನೋಡಿದಾಗ ಸೊ ಒಂದಂತೂ ಕರೆಕ್ಟ್, ಸೆಕೆಂಡ್ ಆಪ್ಷನ್ ಅಂತೂ ಈಸಿಯಾಗಿ ಹೆಲ್ಪ್. ಹೌದಾ. ತೇವಾಂಶ ಕಡಿಮೆ. ಸೊ ಥರ್ಡ್ ಆಪ್ಷನ್ ನಲ್ಲಿ ಏನ್ ಕೊಟ್ಟಿದ್ದಾನೆ, ವಾಯುಮಂಡಲದ ಮೇಲ್ಭಾಗದಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ. ಓಬಿಯಸ್ಲಿ ಸ್ನೇಹಿತರೆ, ಯಾವಾಗೂ ಟೆಂಪರೇಚರ್ ನಾವು ಭೂಮಿ 0ದಿಂದ 16 ಕಿಲೋಮೀಟರ್ 13 ಕಿಲೋಮೀಟರ್ ಇದೆಯಲ್ಲ ಅಪ್ರಾಕ್ಸಿಮೇಟ್ಲಿ. ಹೌದಾ. ಸೊ ಮೇಲೆ ಹೋದಕ್ಕೆ ತಾಪಮಾನ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಸಾಂದ್ರತೆಯೂ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್. ಹೌದಾ ಸ್ನೇಹಿತರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7 ಸ್ನೇಹಿತರೆ, ಬುಡಕಟ್ಟು ಕಲ್ಯಾಣಕ್ಕಾಗಿ ರಾಜ್ಯಗಳಿಗೆ ಸಹಾಯ ಮಾಡಲು ಕೇಂದ್ರದಿಂದ ವಿಶೇಷ ಅನುದಾನ ಅನುಮತಿಸುವ ಲೇಖನ ಯಾವುದು ಅಂತ ಇದೆ. ಅಂದ್ರೆ ಆರ್ಟಿಕಲ್ ವಿಚ್ ಆಪ್ಷನ್ ಏನಂತ 251 ಆರ್ಟಿಕಲ್ ಅಂತ ನೋಡ್ಕೊಳ್ಸಿದ್ರೆ ಅದು ಆರ್ಟಿಕಲ್ ಬಿಸ್ ಇದೆ. 251 ಆರ್ಟಿಕಲ್. ಹೌದಾ. ಆಪ್ಷನ್ ಬಿ 275 ಆರ್ಟಿಕಲ್, ಆಪ್ಷನ್ ಸಿ 279, ಆಪ್ಷನ್ ಡಿ 259. ಹೌದಾ. ಇದು ಇಂಗ್ಲಿಷ್ ಅಲ್ಲಿ ವಿಚ್ ಆರ್ಟಿಕಲ್ ಅಲೋ ಸ್ಪೆಷಲ್ ಗ್ರಾಂಟ್ಸ್ ಫ್ರಮ್ ದ ಸೆಂಟರ್ ಟು ಅಸಿಸ್ಟ್ ಸ್ಟೇಟ್ಸ್ ಫಾರ್ ದ ಟ್ರೈಬಲ್ ವೆಲ್ಫೇರ್ ಅಂತ ಹೇಳಿದ್ರು. ಸೊ ಹೌದಾ. ಸೊ ಇವಾಗ ಟ್ರೈಬಲ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಾರೆ, ಎಲ್ಲಾ ಸ್ಟೇಟ್ ಅಲ್ಲಿ ಆಲ್ಮೋಸ್ಟ್ ಕಂಡು ಬರ್ತಾರೆ ಟ್ರೈಬಲ್. ಸೊ ಟ್ರೈಬಲ್ ಅಂತಂದ್ರೆ ಏನ್ ಸ್ನೇಹಿತರೆ, ಅಂದ್ರ ಅವರು ಒಂದು ಪ್ರದೇಶಕ್ಕೆ ಸೀಮಿತ ಹೊಂದಿ, ಸೊ ಅವರ ಭಾಷೆ ಮತ್ತು ಕಲ್ಚರು, ಸೊ ಅವರ ಮಾತನಾಡೋ ಶೈಲಿ, ಸೊ ಅವರ ಆಚರಣೆಗಳು, ಅವರ ವಿಚಾರಗಳು, ಸೊ ಅದಕ್ಕೆ ನಾವು ಬುಡಕಟ್ಟು ಅಂತ ಕರಿತೀವಿ, ಬುಡಕಟ್ಟು. ಹೌದಾ. ಸೊ ಅದಕ್ಕೆ ಇವಾಗ ಬುಡಕಟ್ಟು ಅದರಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಕಂಡು ಬರೋರು ಎಲ್ಲಿ ಅಂತಂದ್ರೆ ಮಧ್ಯಪ್ರದೇಶ. ಹೌದಾ. ಅತಿ ಹೆಚ್ಚು ಅಂತಂದ್ರ ಮಧ್ಯಪ್ರದೇಶ. ಸೊ ಯಾರ ಅಂತಂದ್ರೆ ಸ್ನೇಹಿತರೆ, ಅತಿ ಹೆಚ್ಚು ಅಂತಂದ್ರೆ ಬಿಲ್ಲರ್ ಕಂಡು ಬರ್ತಾರೆ ಸ್ನೇಹಿತರೆ. ಇವ್ರು ಬಿಲ್ಲರು ಮಧ್ಯಪ್ರದೇಶ ಅತಿ ಹೆಚ್ಚು ಬುಡಕಟ್ಟು ಜನ. ಹೌದಾ. ಈ ಬಿಲ್ಲರ್ ಕಂಡ್ಬಿಡ್ತಾರೆ ಸ್ನೇಹಿತರೆ. ಹೌದಾ. ಸೊ ಇವ್ರು ಎಲ್ಲಿ ಕಂಡ್ಬಿಡ್ತಾರೆ ಅಂದ್ರೆ ಸ್ನೇಹಿತರೆ, ಇದು ರಾಜಸ್ಥಾನ, ಮಧ್ಯಪ್ರದೇಶ. ಸೊ ಅಲ್ಲೇ. ಬಟ್ ನಾವು ಬೇಸ್ಡ್ ಆನ್ ದ ಕ್ವಶನ್ ಓದಿ ಆಪ್ಷನ್ ನೋಡ್ಬೇಕು ಸ್ನೇಹಿತರೆ. ಸೊ ಅಲ್ಲಿ ಬಿಲ್ಲರು ಯಾರು ಕೊಡ್ತಾರೋ, ಮಧ್ಯಪ್ರದೇಶ ಕೊಡ್ತಾರೋ, ರಾಜಸ್ಥಾನ. ಸೊ ಆ ಬೇಸ್ ಮೇಲೆ ನಾವು ಆಪ್ಷನ್ ನ ಟೇಕ್ ಮಾಡ್ತೀವಿ. ಹೌದಾ. ಸೊ ಟ್ರೈಬಲ್. ಹೌದಾ. ಇನ್ನು ಸ್ನೇಹಿತರೆ ಇದಕ್ಕೆ ಸರಿಯಾದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 275 ಇವ್ರಿಗೆ ಇದನ್ನ ಬುಡಕಟ್ಟು ಕಲ್ಯಾಣಕ್ಕಾಗಿ ರಾಜ್ಯ ಸಹಾಯ ಮಾಡಲು ಕೇಂದ್ರದ ವಿಶೇಷ ಅನುದಾನ ಕೊಡ್ತಾರೆ. ಯಾವುದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ 275. ಸೊ ಹಂಗೆ ಸ್ನೇಹಿತರೆ ಇವಾಗ ಇದನ್ನಿದೆಯಲ್ಲ ಯಾವುದು 251 ಆರ್ಟಿಕಲ್. ಸೊ ಇದು 251 ಆರ್ಟಿಕಲ್ ಸ್ನೇಹಿತರೆ, ಇದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದನ್ ಮಾಡುತ್ತೆ ಸ್ನೇಹಿತರೆ. ಯಾವುದು ಇದು ರಾಜ್ಯ ಸರ್ಕಾರಕ್ಕೆ ಇದನ್ ಮಾಡುತ್ತೆ ಸ್ನೇಹಿತರೆ. ಅಂದ್ರೆ ರಾಜ್ಯ ಲಿಸ್ಟ್ ನಲ್ಲಿ ಅನುಕೂಲವಾಗುವಂತೆ, ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಅನುಕೂಲವಾಗುವಂತೆ ಒಂದು ಆಕ್ಟ್ ಅನ್ನ ಮಾಡುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇದು 251 ಯಾವ್ದಂತಂದ್ರೆ 249 ಮತ್ತ 249 ಆರ್ಟಿಕಲ್ ಮತ್ತ 250 ಆರ್ಟಿಕಲ್ ಇವನ್ನೆರಡು ಇದನ್ ಮಾಡ್ತೀನಿ ಸ್ನೇಹಿತರೆ. ಅಂದ್ರೆ ವಿವರಣೆ ಕೊಡುತ್ತೆ ಯಾವ ಆರ್ಟಿಕಲ್ 250 ಮತ್ತು 249 ಮತ್ತು 250.
ಎದ್ರಾಗೆ 251 ಒಳಗೆ ಇದನ್ನ ಮಾಡ್ಬೋದು ಸ್ನೇಹಿತರೆ. ಅಂದ್ರೆ ಆಕ್ಟ್ ಅನ್ನ ತಗೋಬರೋದು ತುರ್ತು ಪರಿಸ್ಥಿತಿಯಲ್ಲಿ. ಹೌದಾ? ಅಂದ್ರ ಸ್ಟೇಟ್ ಒಳ್ಳೇದಾಗೋದು ಅಂತವ್ರು ಏನ್ರ ಇದನ್ನಿತ್ತಂದ್ರ ಸ್ನೇಹಿತರೆ ಇದನ್ನ ತಗೊಂಡ್ಬರ್ತಾರ ಸ್ನೇಹಿತರೆ. ಹೌದಾ? ಸ್ಟೇಟ್ ಲಿಸ್ಟ್ ಅಲ್ಲಿ ಇದನ್ನ ಮಾಡ್ಬೋದು. ಅಂದ್ರೆ ಸಂಸತ್ತು ಇದನ್ನ ಮಾಡ್ತಾರೆ ಸರ್, ಏನಂತಂದ್ರೆ ಆಕ್ಟ್ ಅನ್ನ ಪಾಸ್ ಮಾಡುತ್ತೆ. ಹೌದಾ? ಸೊ ಇದನ್ನ ಈ ಸ್ಟೇಟ್ ಲಿಸ್ಟ್ ಅಲ್ಲಿ ನಾವು ಇದನ್ನ ತಗೊಂಡ್ಬಂದ್ರೆ ಈ ಜನರಿಗೆ ಒಳ್ಳೇದಾಗುತ್ತೆ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಲಿ, ಯಾವ್ದೇ ಒಂದು ಇದು ಸಂಸತ್ತಿಗೆ ಅಧಿಕಾರ ಇರುತ್ತೆ. ಯಾವುದು ಯಾಸ್ ಫಾರ್ ದ 251 ಆರ್ಟಿಕಲ್. ಸೊ ಹಂಗೆ 279 ಆರ್ಟಿಕಲ್ ಇದೆಯಲ್ಲ, 279 ಇದು ಇಂಪಾರ್ಟೆನ್ಸ್ ಇದ್ರೆ. ಸೊ ಇದು ತೆರಿಗೆ ಬಗ್ಗೆ ಹೇಳ್ತೇವೆ. ತೆರಿಗೆ ಮತ್ತು ಸುಂಕಗಳ ಬಗ್ಗೆ ಲೆಕ್ಕ ಅನುದಾನ ಬಗ್ಗೆ ಹೇಳುತ್ತೆ. ತೆರಿಗೆ ಮತ್ತು ಸುಂಕ, ಟ್ಯಾಕ್ಸ್ ಅಂಡ್ ಡ್ಯೂಟೀಸ್ ಬಗ್ಗೆ, ಇದು ಸುಂಕಗಳ ಬಗ್ಗೆ ಲೆಕ್ಕ ಸ್ನೇಹಿತರೆ. ಅಂದ್ರೆ ಕ್ಯಾಲ್ಕುಲೇಷನ್ ಇದು CAG ಇರುತ್ತೆ ಸ್ನೇಹಿತರೆ. CAG ಇದರ ಬಗ್ಗೆ ಎಲ್ಲ ಇದು ಮಾಡ್ತಾರೆ. ಹೌದಾ? ಸೊ ಹಂಗೆ ಸ್ನೇಹಿತರೆ ಆಪ್ಷನ್ ಡಿ ಇದೆಯಲ್ಲ, ಸೊ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಆ ಆರ್ಟಿಕಲ್ ಬಗ್ಗೆ ಇದು ಮಾಡಿ. 259 ಆರ್ಟಿಕಲ್ ಇದೆಯಲ್ಲ, ಇದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ನಾನು ಕಮೆಂಟ್ ಮಾಡಿ. ಹೌದಾ? ಕಮೆಂಟ್ ಮಾಡಿ. ಹೌದಾ? ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎವ್ರಿವನ್. ಸೊ ಸ್ನೇಹಿತರೆ, ಇನ್ನು ನಮ್ಮ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸೊ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮ್ಗೆ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಫಾಲೋ ಮಾಡಿ. ಸೊ ನಿಮ್ಗೆ ಕ್ಲಾಸ್ ಮಾಡಿದಾಗ ಇವಾಗ ನರಸಿಂಹ ಸರ್ ಆಗೋದು, ತ್ಯಾಗರಾಜ್ ಸರ್ ಆಗಿರ್ಬೋದು, ಸೊ ಇವರು ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದಾವೆ. ಸೊ ಹಂಗೆ ನೀವು ರೆಸ್ಪಾನ್ಸ್, ಸೊ ನೀವು ವಾಚ್ ಮಾಡ್ತೀರಿ. ಸೊ ಅದನ್ನು ಲೈಕ್ಸ್ ಕಮೆಂಟ್ಸ್ ಮಾಡಿ. ಸೊ ನಿಮ್ ಕಡೆಯಿಂದ ನಾವು ಅಕ್ಸೆಪ್ಟ್ ಮಾಡೋದು ಅದೇ. ಸೊ ಹೌದಾ? ಸೊ ಅದಕ್ಕೆ ನಿಮ್ಗೆ ಏನ್ ಡೌಟ್ ಇತ್ತು ಅಂತಂದ್ರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಹೌದಾ? ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಆಗುತ್ತಾ. ಸೊ ಥ್ಯಾಂಕ್ಸ್ ಎವ್ರಿವನ್.